ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಬಹಳ ವಿಶೇಷವಾಗಿ ಮೊದಲನೇದಾಗಿ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಅಜ್ಜಿಯ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಭಾನುವಾರದ ಕಾರ್ಯಕ್ರಮ ಅಂದ್ರೇ ಒಂದು ಅಚ್ಚುಮೆಚ್ಚು. ಇದನ್ನಂತೂ ನಾನು ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇರ್ತೀನಿ, ಅದೆಷ್ಟು ಹೇಳಿದ್ರೂ ಸಾಲದು. ಅದಕ್ಕೋಸ್ಕರ ಭಾನುವಾರದ ಕಾರ್ಯಕ್ರಮಕ್ಕೋಸ್ಕರ ನಾನು ಕಾಯ್ತಾನೆ ಇರ್ತೀನಿ. ಇನ್ನು ಇದೆಲ್ಲದರ ಜೊತೆಗೆ ಈಗ ಇಷ್ಟು ದಿವಸ ನೋಡಿ, ಕಾರ್ತಿಕ ಮಾಸ ಆಯಿತು, ಮಾರ್ಗಶಿರ ಮಾಸ ಆಯಿತು, ಎಲ್ಲವೂ ಕೂಡ ಆಯಿತು, ಮಾಘ ಮಾಸ ಆಯಿತು. ಈಗ ಧನುರ್ಮಾಸ ಪ್ರಾರಂಭ ಆಗಿದೆ ಮೊನ್ನೆಯಿಂದ. ಧನುರ್ಮಾಸ ಅಂದ್ರೇ ಒಂದು ಅದ್ಭುತ. ಧನುರ್ಮಾಸದಲ್ಲಿ ಮಾಡ್ತಕ್ಕಂಥ ಪೂಜಾನುಷ್ಠಾನಗಳೇ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು. ದೇವರಿಗೆ ಮಾಡತಕ್ಕಂಥ ಆ ಒಂದು ಪೂಜಾನುಷ್ಠಾನ, ನೈವೇದ್ಯ ಪ್ರತಿಯೊಂದನ್ನು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದಿರುತ್ತೆ. ಇನ್ನು ಈ ಒಂದು ಧನುರ್ಮಾಸದಲ್ಲಿ ಆಗ್ತಕ್ಕಂಥ ಒಂದಷ್ಟು ವ್ಯತ್ಯಾಸಗಳು ಕೂಡ ಸಾಕಷ್ಟು ಇದೆ. ಹವಾಮಾನ, ಆಚೆ ಕಡೆ ಪ್ರಕೃತಿಯಲ್ಲೂ ಸಾಕಷ್ಟು ಒಂದಷ್ಟು ಬದಲಾವಣೆಗಳಾಗ್ತಕ್ಕಂಥದ್ದಿರುತ್ತೆ. ಮನುಷ್ಯನ ದೇಹದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಕ್ಕಂಥದ್ದಿರುತ್ತೆ. ಧನುರ್ಮಾಸ ಅಂದರೆ ಈ ಡಿಸೆಂಬರು, ಈ ಒಂದು ಜನವರಿ, ಎರಡರ ಮಧ್ಯ ಅಂದರೆ ಈ ಒಂದು ಡಿಸೆಂಬರ್ ಪ್ರಾರಂಭದಿಂದ ಇದು ಅಂತ್ಯದವರೆಗೆ ಈ ಒಂದು ತಿಂಗಳ ಕಾಲ 30 ದಿವಸ ಧನುರ್ಮಾಸ ಬರ್ತಕ್ಕಂಥದ್ದಿರುತ್ತೆ. ಸಾಧಾರಣವಾಗಿ ನಾವು ಸಾಕಷ್ಟು ವ್ರತಾನುಷ್ಠಾನವನ್ನು ಮಾಡ್ತೀವಿ, ಪೂಜಾನುಷ್ಠಾನವನ್ನು ಮಾಡ್ತೀವಿ. ಅದೆಲ್ಲವೂ ಕೂಡ ಇಷ್ಟರಿಂದ ಇಷ್ಟು ದಿವಸಗಳ ಒಳಗಡೆ ಮಾತ್ರ. ಮಹಾ ಅಂದರೆ ಒಂದು 2 ದಿವಸ, 3 ದಿವಸ, 5 ದಿವಸ. ಆದರೆ ಈ ಒಂದು ಧನುರ್ಮಾಸದಲ್ಲಿ ಮಾಡ್ತಕ್ಕಂಥ ಅನುಷ್ಠಾನ ಮಾತ್ರ ಸಂಪೂರ್ಣವಾಗಿ 1 ತಿಂಗಳು ಮಾಡ್ತಕ್ಕಂಥದ್ದೇ, 30 ದಿನವೂ ಕೂಡ ಮಾಡ್ತಕ್ಕಂಥದ್ದೇ ಎಂಬತಕ್ಕಂಥದ್ದು ಹೇಳ್ತಕ್ಕಂಥದ್ದಿದೆ. ಸಾಕಷ್ಟು ಜನ ಗುರು ಹಿರಿಯರು ಕೂಡ ಇದ್ರ ಬಗ್ಗೆ ತಿಳಿಸಿರ್ತಕ್ಕಂಥದ್ದಿದೆ. ಸಾಕಷ್ಟು ಗುರು ಹಿರಿಯರ ಬಗ್ಗೆ ಬಾಯಲ್ಲಿ ನಾನು ಕೂಡ ಕೇಳಿದ್ದೇನೆ ಧನುರ್ಮಾಸದ ಪೂಜಾನುಷ್ಠಾನಗಳ ಬಗ್ಗೆ. ಇನ್ನು ಇದೆಲ್ಲವೂ ಒಂದು ರೀತಿ ಆದರೆ, ಇನ್ನು ಇತ್ತೀಚೆಗೆ ತಾನೇ ಈಗ ಈ ಒಂದು ಶಬರಿಮಲೆ ಯಾತ್ರೆ, ಈಗ ಸೀಸನ್, ಈಗ ಶಬರಿಮಲೆ ಅಂದರೆ ಶಬರಿಮಲೆ ಯಾತ್ರೆಗೆ ಹೊರಡ್ತಕ್ಕಂಥದ್ದು, ಅಯ್ಯಪ್ಪ ಸ್ವಾಮಿ ಆ ಒಂದು ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಯನ್ನು ದರ್ಶನವನ್ನು ಮಾಡ್ತಕ್ಕಂಥದ್ದಾಗಲಿ ಎಲ್ಲವೂ ಕೂಡ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಆದರೆ ಇದೇನು ಗುರುಗಳೇ ನೀವು ಈ ರೀತಿ ಹೇಳ್ತಾ ಇದ್ದೀರಿ? ಕಳೆದ ಒಂದು ಬಾರಿ ಹೇಳಿದ್ರಿ ಭಾನುವಾರದ ಕಾರ್ಯಕ್ರಮದಲ್ಲಿ, ಕಾರ್ತಿಕ ಮಾಸದಲ್ಲಿ ನಾವು ಮಾಲೆ ಹಾರನ್ನ ಹಾಕಬೇಕು, ಕಾರ್ತಿಕ ಮಾಸದಲ್ಲಿ ನಾವು ಭಗವಂತನನ್ನ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಕಾರ್ತಿಕ ಮಾಸದಲ್ಲಿ ಮಾಲೆ ಹಾಕಿಕೊಳ್ಬೇಕು ನಿಜ. ಆದರೆ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, 41 ದಿವಸಗಳ ಮಂಡಲಾನುಷ್ಠಾನವನ್ನು ಮಾಡ್ತೀವಿ. ಆದರೆ 41 ದಿವಸ ಅಂದರೆ ಸಂಪೂರ್ಣವಾಗಿ 48 ದಿವಸದ ಒಂದು ಮಂಡಲ, 48 ದಿವಸದ ಒಂದು ಮಂಡಲಾಚರಣೆಯನ್ನು ಮಾಡ್ತೇವೆ. ಅದಕ್ಕೋಸ್ಕರನೇ ಆ ಒಂದು ಮಂಡಲಾನುಷ್ಠಾನವನ್ನು ಮಾಡಬೇಕಾದ್ರೆ ಆ ಮಧ್ಯದಲ್ಲಿರ್ತಕ್ಕಂಥ ಸಮಯ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲವೂ ಕೂಡ ಕಳೆದು ಈ ಒಂದು ಸಮಯದಲ್ಲೇ ಸಾಕಷ್ಟು ಜನ ಶಬರಿಮಲೆ ಯಾತ್ರೆಗೆ ದರ್ಶನಕ್ಕೆ ಹೋಗ್ತಕ್ಕಂಥಿರುತ್ತೆ. ಯಾಕೆಂದರೆ ಈಗ ಈ ಒಂದು ಡಿಸೆಂಬರ್ ತಿಂಗಳಲ್ಲೇ ಭಗವಂತನ ಆ ಒಂದು ಮಂಡಲ ಪೂಜೆ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಅಂತಲೇ ಆ ಒಂದು ಸುದಿನಕ್ಕಾಗಿ, ಆ ಒಂದು ಸುಸಂದರ್ಭಕ್ಕೋಸ್ಕರ ಅಂತಲೇ ನಾನು ಕೂಡ ಕಾರ್ತಿಕ ಮಾಸದ ಕಡೇ ದಿನಗಳಲ್ಲಿ ನಾನು ಕೂಡ ಮಾಲೆಯನ್ನು ಹಾಕಿ 48 ದಿವಸಗಳ ವ್ರತಾನುಷ್ಠಾನವನ್ನು ಸಂಪೂರ್ಣವಾಗಿ ಮಾಡಿ, ಮೊನ್ನೆ ತಾನೇ ಆ ಒಂದು ಶನಿವಾರ ಭಾನುವಾರ ನಾನು ಹೇಳಬೇಕಾದ್ರೆ ಗುರುವಾರ ಶುಕ್ರವಾರ ಬರಲಿಲ್ಲ. ಸಾಕಷ್ಟು ಜನ ನನಗೆ ಹೇಳ್ತಾ ಇದ್ರಿ, ಕಳೆದ ಗುರುವಾರ ಶುಕ್ರವಾರ ಮೆಸೇಜ್ ಬಂದಿತ್ತು ವಾಟ್ಸಪ್ನಲ್ಲಿ. ನಂಬರ್ ಅಂತೂ ನಿಮ್ಮೆಲ್ರಿಗೂ ಕೂಡ ಸಿಕ್ಕಿದೆ, ಸಾಕಷ್ಟು ಜನಕ್ಕೆ ನನ್ನ ನಂಬರ್ ಸಿಕ್ಕಿದೆ, ಎಲ್ರಿಗೂ ಕೂಡ ಖುಷಿ. ಆದರೆ ಎಲ್ಲೋ ಒಂದು ಕಡೆ ಹೇಳ್ತೀರಿ, ಗುರುಗಳೇ ನಿಮ್ಮ ನಂಬರೇನೋ ಸಿಕ್ತು, ಫೋನ್ ಎತ್ತೋದಿಲ್ವಲ್ಲ ಗುರುಗಳೇ, ನಾನೇನು ಮಾಡೋದು? ಫೋನ್ ನನ್ನ ಕೈಯಲ್ಲಿ ಇದ್ರೆ ತಾನೇ. ಏನು ಗುರುಗಳೇ ನೀವೇ ಹೆಂಗೆ ಹೇಳ್ತೀರಾ, ಫೋನ್ ನಿಮ್ಮ ಕೈಯಲ್ಲಿ ಇರೋದೇ ಇಲ್ವಾ? ನಿಜವಾಗ್ಲೂ ಎಲ್ಲೋ ಒಂದಷ್ಟು ಸಮಯ ಮಾತ್ರ ನನ್ನ ಕೈಯಲ್ಲಿರುತ್ತೆ. ಆ ಒಂದಷ್ಟು ಸಮಯ ನಾನೆಲ್ಲೋ ಫ್ರೀ ಇದ್ದಾಗ ಮಾತ್ರ, ಮಿಕ್ಕಿದೆಲ್ಲ ಸಮಯ ನಾನು ನಿಮ್ಮ ಜೊತೆನೇ ಇರ್ತೀನಿ. ಆ ಒಂದು ಸಮಯದಲ್ಲಿ ಜಾಸ್ತಿ ಫೋನ್ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ಕ್ಷಮಿಸಿ. ಯಾರಾದರೂ ಫೋನನ್ನು ಮಾಡಿದರೆ ಎತ್ತಲಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಒಂದು ವೇಳೆ ಎತ್ತಿದ್ರು ಕೂಡ ನನ್ನ ಜೊತೆಯಲ್ಲಿರ್ತಕ್ಕಂಥವ್ರು, ನನ್ನ ಶಿಷ್ಯವರೆಗೆ ಯಾರಾದರೂ ಇದ್ದಿದ್ರೆ ಅವ್ರು ಎತ್ತಿರ್ತಾರೆ. ಅಂದರೆ ನನ್ನ ಜೊತೆ ಇರ್ತಕ್ಕಂಥವ್ರು, ಬಂಧು ಮಿತ್ರರು, ಅವ್ರು ತೆಗೆದಿರತಕ್ಕಂಥದ್ದು ಇರುತ್ತೆ.
ಇನ್ನು ಇದೆಲ್ಲವೂ ಆ ಕಡೆ ಆಯಿತು. ಇನ್ನು ಯಾತ್ರೆಯ ವಿಚಾರಕ್ಕೆ ಬರೋಣ. ಈಗ ಸಾಧಾರಣವಾಗಿ ಮೊನ್ನೆ ನಾನು ಹೇಳ್ದಾಗೆ ಮೆಸೇಜ್ ಎಲ್ಲ ಹಾಕಿದ್ರಿ. ಈಗ ಸೋಷಿಯಲ್ ಮೀಡಿಯಾ ಸ್ವಲ್ಪ ಬಹಳ ವೇಗವಾಗಿ ಬೆಳೆದಿರತಕ್ಕಂಥದ್ದಿದೆ. ಆದರೆ ಅದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಲ್ಲಿ ಇಲ್ಲಿ ನನಗೊಂದು ಮೆಸೇಜನ್ನು ಹಾಕ್ತಾ ಇರ್ತೀರಿ. ಗುರುಗಳೇ 2 ದಿವಸ ಬರಲಿಲ್ಲ ನೀವು, ಮತ್ತೇನಾದರೂ ಸಮಸ್ಯೆ ಆಯಿತಾ ನಿಮಗೆ? ಏನಾಯಿತು ಗುರುಗಳೇ? ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆಯಿತಾ? ಇಲ್ಲಾಂದರೆ ಏಟ್ ಮಾಡ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ಬೇರೆ ಏನಾದರೂ ಸಮಸ್ಯೆ ಆಯಿತಾ? ಏನೇನೋ ಬೇರೆ ಬೇರೆ ರೀತಿಯೆಲ್ಲ ಮೆಸೇಜನ್ನು ಹಾಕಿದ್ರು ನಿಜಕ್ಕೂ. ಆದರೆ ನನಗೆ ಯಾವುದೂ ಕೂಡ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಮೆಸೇಜ್ ಯಾವುದೂ ಕೂಡ ಬಂದಿರಲಿಲ್ಲ. ಎಲ್ಲವೂ ಕೂಡ ಮನಸ್ಸಿಗೆ ಬಹಳ ಸಂತೋಷವಾಗಿರ್ತಕ್ಕಂಥ ಮೆಸೇಜ್. ಏನಪ್ಪ ಅಂದರೆ ಎಲ್ಲರೂ ಕೂಡ ನನ್ನ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಂಡಿದ್ದೀರಲ್ಲ, ಅಷ್ಟು ಹೃದಯದ ಹತ್ರಕ್ಕೆ ನನ್ನನ್ನು ತೆಗೆದುಕೊಂಡಿದ್ದೀರಲ್ಲ ಎಂಬತಕ್ಕಂಥದ್ದು ನನಗೊಂದು ಬಹಳ ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಆ ಖುಷಿಗೆ ನಾನು ಬೆಲೆನೇ ಕಟ್ಟೋಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ಸಾಕಷ್ಟು ಜನ ಕರೆ ಮಾಡಿದರು, ಗುರುಗಳೇ ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ. ಭಾಳ ಸಂತೋಷ ಆಯಿತು. ದುಬಾಯಿಂದನೂ ಕೂಡ ಫೋನ್ ಮಾಡಿದರು. ಮೊನ್ನೆ ತಾನೇ ರೀಸೆಂಟಾಗಿ ಮಂಗಳೂರಿಂದ ಫೋನ್ ಮಾಡಿದರು. ಮೊನ್ನೆ ಉತ್ತರ ಕರ್ನಾಟಕ, ನಾನು ಹೇಳಬೇಕಾ, ಉತ್ತರ ಕರ್ನಾಟಕ ಅಂದ್ರೇ ಆ ಪ್ರೀತಿ ವಿಶ್ವಾಸನೇ ಬೇರೆ. ಉತ್ತರ ಕರ್ನಾಟಕದ ಜನರ ಬಗ್ಗೆ ಸಾಕಷ್ಟು ಬಾರಿ ಹೇಳ್ತಾನೆ ಇರ್ತೀವಿ. ಗುರುಗಳಂತೂ ಉತ್ತರ ಕರ್ನಾಟಕದ ಜನ ಅಂದರೆ ಅವರನ್ನು ಪ್ರೀತಿ ಮಾಡುವ ವಿಚಾರವಾಗಲಿ, ಆ ಉತ್ತರ ಕರ್ನಾಟಕದ ಜನ ಎಂಬತಕ್ಕಂಥ ಮಾತನ್ನು ಹೇಳಿದ ತಕ್ಷಣ ನಮ್ಮ ಗುರುಗಳು ನಿಮಿಷ ಹೌದಾ, ಎಲ್ಲಿ ಬಂದ್ರೆ ಆಶ್ರಮಕ್ಕೆ ಬಂದ್ರೆ ಕರೀರಿ ಅವ್ರನ್ನ ಪಟ್ಟಂತ ಹಂಗಂತ ಹೇಳಿ ಬೇರೆ ವರ್ಗದಲ್ಲಿರ್ತಕ್ಕಂಥವ್ರನ್ನ ನಾವು ದೂರ ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕದ ಜನ ಅಂದರೆ ಆಗ್ಲಿಂದನೂ ಕೂಡ ಒಂದಷ್ಟು ಹೆಚ್ಚಿನ ಪ್ರೀತಿಯನ್ನು ತೋರಿಸ್ಕೊಂಡು ಬಂದಿರತಕ್ಕಂಥವ್ರು ತಾವೆಲ್ಲರೂ ಕೂಡ ತೋರಿಸಿದ್ದೀರಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ತಾಯಂದರು ಸಾಕಷ್ಟು ಹೆಚ್ಚಿನ ಪ್ರೀತಿಯನ್ನು ತೋರಿಸಿದ್ರು. ಆ ಒಂದು ವಿಚಾರಕ್ಕೆ ಎಲ್ಲರನ್ನ ಪ್ರೀತಿ ಮಾಡೋ ರೀತಿ ಅವರನ್ನು ಪ್ರೀತಿ ಮಾಡ್ತೀವಿ. ಆದರೆ ಒಂದಂತೂ ಸ್ಪಷ್ಟೀಕರಿಸ್ತೀನಿ, ನಾನು ಯಾತ್ರೆಗೆ ತೆರಳಿದ್ದೆ, ಅದೊಂದೇ ವಿಚಾರಕ್ಕೋಸ್ಕರ 2 ದಿವಸ ಬರಲಿಕ್ಕಾಗಿಲ್ಲ, ಕ್ಷಮೆ ಇರಲಿ. ಆದರೆ ನನಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳು ಆಗಲಿಲ್ಲ, ಆರೋಗ್ಯದಲ್ಲಿ ಏರುಪೇರು ಕೂಡ ಆಗಿಲ್ಲ. ನಾನು ಬಹಳ ಅದ್ಭುತಕರವಾಗಿದ್ದೀನಿ, ಬಹಳ ಕ್ಷೇಮವಾಗಿದ್ದೀನಿ, ಬಹಳ ಆನಂದವಾಗಿದ್ದೇನೆ. ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಇದೆಲ್ಲವೂ ಒಂದು ರೀತಿ ಆದಮೇಲೆ, ಇದಾದ ಮೇಲೆ ಸಾಕಷ್ಟು ಜನ ಗುರುಗಳ ಕಾರ್ಯಕ್ರಮದಲ್ಲಿ ಸ್ಪಷ್ಟೀಕರಿಸಿ ನಮಗೆ ಒಂದು ಅರ್ಥ ಆಗ್ತಾ ಇಲ್ಲ. ಮೊನ್ನೆ ತಾವು ಹೇಳಿದ್ರೆ, ಬಟ್ ಆದರೆ ನಮ್ಗೆ ಇನ್ನೂ ಒಂದು ಕ್ಲಾರಿಟಿ ಬೇಕು. ಯಾಕೆಂದರೆ ಇನ್ನು ಈ ಒಂದು ಡಿಸೆಂಬರಿಂದ ಹಿಡಿದು ಈಗ ಜಾನ್ವರಿ ಇನ್ನೇನು ಮಕರ ಸಂಕ್ರಮಣ ಬರ್ತಾ ಇದೆ, ಆ ಒಂದು ಸಮಯಕ್ಕೆ ಈಗ ಶಬರಿಮಲೆಗೆ ಹೋಗ್ತಾ ಇರ್ತಕ್ಕಂಥವ್ರು ಯಾತ್ರಿಕರು ಸಾಕಷ್ಟು ಜನ ಇದ್ದೀರಿ. ತಾವು ಇನ್ನು ಸುಮಾರು ಜನ ಆ ಒಂದು ವ್ರತಾನುಷ್ಠಾನದಲ್ಲಿ ಇರ್ತಕ್ಕಂಥವ್ರು ಇದ್ದೀರಿ. ಅವರೆಲ್ಲರಿಗೂ ಕೂಡ ಒಂದು ಆತಂಕ ಸೃಷ್ಟಿ ಆಗ್ಬಿಟ್ಟಿದೆ. ಏನಪ್ಪ ಶಬರಿಮಲೆಯಲ್ಲಿ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಒಂದಷ್ಟು ಫೋಟೋಗಳು ಬಂದು ಅಲ್ಲಿ ಹೋಗಿರ್ತಕ್ಕಂಥವ್ರು ಯಾತ್ರಿಕರು, ಅವ್ರದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ಅವರು ಪಾಪ ಇಂಟಿಮೇಷನ್ ಕೊಡಲಿಕ್ಕೆ, ಯಾರಾದರೂ ಹೊರಡೋರು ಇದ್ರೆ ಆದಷ್ಟು ಜೋಪಾನವಾಗಿ ಬನ್ನಿ ಅಂತ ಹೇಳಿ ಒಂದು ಇಂಟಿಮೇಷನ್ ಅನ್ನು ಕೊಡಲಿಕ್ಕೆ ಅಂತಾನೆ ಒಂದಷ್ಟು ಫೋಟೋಗಳನ್ನು ತೆಗೆದುಬಿಟ್ಟು ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಆ ಒಂದು ವಿಚಾರಕ್ಕೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿರ್ತಕ್ಕಂಥ ಜನಾಂಗದವ್ರು ಎಲ್ಲರೂ ಕೂಡ, ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಭಯಭೀತರಾಗೋಗಿದ್ರು. ಅಯ್ಯೋ ಇದೇನಪ್ಪ, ಇಷ್ಟು ಜನ ಇದ್ದಾರೆ, ಹೇಗೆ ನಾವು ಹೋಗ್ತಕ್ಕಂಥದ್ದು, ದರ್ಶನ ಹೇಗೆ, ಎಷ್ಟು ಹೊತ್ತು ನಿಂತ್ಕೊಳ್ಬೇಕು, ಇನ್ನೆಷ್ಟು ನೂಕು ನುಗ್ಲಿದ್ಯೋ ಅಂತೇಳಿ ಸಾಕಷ್ಟು ಭಯಭೀತರಾಗಿರ್ತಕ್ಕಂಥದ್ದಿತ್ತು. ಯಾರೂ ಕೂಡ ಭಯ ಬೀಳ್ತಕ್ಕಂಥದ್ದು ಬೇಡ. ಇನ್ನು ಇದ್ರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಯನ್ನು ಕೊಡ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ. ತಾವೆಲ್ಲರೂ ಕೂಡ ಇದೇ ರೀತಿ ತದೇಕ ಚಿತ್ತದಿಂದ ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ದಯವಿಟ್ಟು ಯಾರನ್ನೂ ಕೂಡ ಶಬರಿಮಲೆ ಯಾತ್ರಿಕರು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ, ಭಯಭೀತರಾಗ್ತಕ್ಕಂಥದ್ದು ಬೇಡ. ಒಂದಂತೂ ಹೇಳ್ತೇನೆ, ನಾನು ದರ್ಶನದ ಸಮಯಕ್ಕೆ ಹೋದಾಗ ಈಗ ಮತ್ತೊಮ್ಮೆ ಈಗಿನ ವರದಿಯ ಪ್ರಕಾರ, ನಾನು ಮತ್ತೆ ಫೋನ್ ಮಾಡಿ ಕೇಳಿರ್ತಕ್ಕಂಥ ವಿಚಾರದ ಪ್ರಕಾರ ಈಗ ಮತ್ತೆ ಜನ ಒಂದು ಸ್ವಲ್ಪ ಜಾಸ್ತಿ ಆಗಿರ್ತಕ್ಕಂಥವ್ರಿತ್ತು. ಯಾಕೆಂದರೆ ಈಗ ಮತ್ತೆ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ನಿಮಗೆ ಶನಿವಾರ ಭಾನುವಾರ ಹೋಗ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಶನಿವಾರ ಭಾನುವಾರ ಅಂದರೆ ಅದು ಸಹಜವಾಗಿ ವೀಕೆಂಡ್ಸು, ವಾರದ ಕಡೆ ದಿನಗಳು. ಆ ಒಂದು ದಿನಗಳಲ್ಲಿ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ. ಯಾಕೆಂದರೆ ಈ ಆಫೀಸ್ಗೆ ಹೋಗ್ತಾ ಇರ್ತಕ್ಕಂಥವ್ರಾಗಲಿ, ಇಲ್ಲ ಅಂದರೆ ಬೇರೆ ಈ ಒಂದು ವ್ಯವಹಾರ ಮಾಡ್ತಾ ಇರತಕ್ಕಂಥವ್ರಾಗಲಿ, ಇಲ್ಲ ಅಂದರೆ ಕೆಲಸ ಮಾಡ್ತಾ ಇರತಕ್ಕಂಥ ಜಾಗದಲ್ಲಾಗಲಿ. ಈಗ ನನ್ನ ವಿಚಾರಕ್ಕೇ ಬಂದರೆ ಶನಿವಾರ ಭಾನುವಾರ ಅಂದರೆ ಎಲ್ಲೋ ನಮಗೊಂದು 2 ನಿಮಿಷನಾದರೂ ಸಮಯ ಸಿಗುತ್ತೆ, ನಾವು ಆ ಒಂದು ಸಮಯದಲ್ಲಿ ಹೋಗಬೇಕು ಬರಬೇಕು. ಇಲ್ಲಾಂದರೆ ನಿಮ್ಮೆಲ್ಲರ ಅಪ್ಪಣೆಯಂತೆ 1-2 ದಿವಸ ನಾವು ಒಂದು ರಜಾವನ್ನು ಹಾಕಬೇಕು, ಹೋಗಬೇಕು ಬರಬೇಕು. ಆ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಕಾರಣದಿಂದ ಸಾಕಷ್ಟು ಜನ ಬರ್ತಕ್ಕಂಥವ್ರು ಇದ್ದಾರೆ. ಆದರೆ ಈ ಒಂದು ವೀಕ್ ಡೇಸ್, ವಾರದ ಮುಖ್ಯ ದಿನಗಳು ಯಾವುದಿದೆ, ಈ ಒಂದು ಸೋಮವಾರದಿಂದ ಶುಕ್ರವಾರದವರೆಗೂ ಈ ಒಂದು ಸಮಯದಲ್ಲಿ ಎಲ್ಲೋ ಒಂದು ಕಡೆ ಜನ ಕಡಿಮೆ ಇರ್ತಾರೇನೋ ಎಂಬತಕ್ಕಂಥ ಮನಸ್ಥಿತಿ ನನಗೂ ಕೂಡ. ಯಾಕೆಂದರೆ ನಾನು ಶುಕ್ರವಾರ ದರ್ಶನ ಮಾಡಿದ್ದು, ಭಗವಂತನ ಆ ಒಂದು ಯಾತ್ರೆಗೆ ಹೋಗಿರ್ತಕ್ಕಂಥದ್ದಿತ್ತು. ನಾನು ಪಂಪಾದಿಂದನೇ ಆ ಒಂದು ಭಗವಂತನ ಸಾನ್ನಿಧ್ಯಕ್ಕೆ ತೆರಳಿರ್ತಕ್ಕಂಥದ್ದಿತ್ತು. ನನಗೆ ದೊಡ್ಡಪಾದ ಮಾಡಬೇಕು ಅನ್ನುವ ಒಂದು ಭಾರಿ ಆಸೆ ಇತ್ತು. ಆದರೆ ನನ್ನ ಜೊತೆ 3 ಜನ ಕನ್ನಿಸ್ವಾಮಿಗಳ ಜವಾಬ್ದಾರಿ ಇತ್ತು. ನಾನೊಬ್ಬನೇ ಗುರುಸ್ವಾಮಿ. ಯಾಕೆಂದರೆ ನನ್ನದು ಈಗ 10 ವರ್ಷ ಸಂಪೂರ್ಣ ಆಯಿತು ಈ ಬಾರಿಗೆ.
ಮುಂದಿನ ಸರಿ ಹಾಕಿದ್ರೆ 11ನೇ ವರ್ಷ. ನಾನು ಚಿಕ್ಕ ವಯಸ್ಸಿಂದನೇ ಹೋಗ್ತಾ ಇದ್ದೆ. ಆದರೆ ನನ್ನ ಜೊತೆ 3 ಜನ ಕನ್ಯೆ ಸ್ವಾಮಿಗಳಿದ್ರು. ಇನ್ನು ಅವರನ್ನು ಕರ್ಕೊಂಡು ನಾನು ದೊಡ್ಡಪಾದಕ್ಕೆ ಹೋಗಿದ್ದಿದ್ರೆ ಇನ್ನು ನನ್ನ ಕತೆ ಮುಗೀತು. ನನಗೆ ಅಯ್ಯಪ್ಪ ಒಬ್ಬನೇ ಶಕ್ತಿ ಕೊಡಬೇಕಾಗಿತ್ತು. ಅವ್ರಿಗೆಲ್ರಿಗೂ ಕೂಡ ಶಕ್ತಿ ಕೊಟ್ಟು ನನ್ನಿಂದ ಅವ್ರಿಗೊಂದಷ್ಟು ಶಕ್ತಿಯನ್ನು ನಾನು ಕಳಿಸಿ ನಾನು ಅವ್ರನ್ನ ಕರ್ಕೊಂಡು ಹೋಗಬೇಕಾಗಿತ್ತು. ಅದರಲ್ಲಿ ನನ್ನದೊಂದು ಸಣ್ಣ ಪೆಟ್ಟು ಬೇರೆ ಆಗಿತ್ತಲ್ಲ, ಆ ಒಂದು ಪೆಟ್ಟು ಅಷ್ಟು ನೋವು ಇಟ್ಕೊಂಡು ಮತ್ತೆ ದೊಡ್ಡಪಾದಕ್ಕೆ ಹೋಗೋದೊಂದು ಸ್ವಲ್ಪ ಕಷ್ಟ ಆಗಿತ್ತು. ಆ ಒಂದು ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಳೆ ಇರತಕ್ಕಂಥ ಸಾಂದ್ರತೆಗಳು ಅಲ್ಲಿ ಜಾಸ್ತಿ ಕೂಡ ಇತ್ತು. ದೊಡ್ಡಪಾದದ ಹತ್ರ ಒಂದು ಸ್ವಲ್ಪ ಮಳೆ ಜಾಸ್ತಿ ಇತ್ತು. ಜಾರತಕ್ಕಂಥ ಆ ಒಂದು ಸಂತತಿ, ಆ ಒಂದು ಪರಿಸ್ಥಿತಿಯು ಕೂಡ ಇತ್ತಲ್ಲಿ. ಯಾಕೆಂದರೆ ಜನಗಳೂ ಕೂಡ ತೀರಾ ಕಡಿಮೆ ದೊಡ್ಡಪಾದಕ್ಕೆ ಹೋಗಬೇಕು. ಯಾರ್ಯಾರು ದೊಡ್ಡಪಾದಕ್ಕೆ ಹೋಗ್ಬೇಕಂತ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು ಸುಮಾರು ಜನ ಆ ಒಂದು ಪ್ಲ್ಯಾನನ್ನು ಡ್ರಾಪ್ ಮಾಡಿರ್ತಕ್ಕಂಥದ್ದು ಇತ್ತು. ಒಂದಷ್ಟು ಜನ ಇಲ್ಲ, ನಾನು ಭಗವಂತನನ್ನು ಅಲ್ಲಿಂದನೇ ನಾನು ಆ ಒಂದು ಹಾದಿಯಲ್ಲೇ ಹೋಗಿ ದರ್ಶನ ಮಾಡ್ತೀನಿ ಅಂತ ಹೇಳಿ ದೃಢ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ ಹೋಗಿರ್ತಕ್ಕಂಥವ್ರು ಇತ್ತು. ಹೋಗಬೇಡಿ ಅಂತ ಹೇಳಲಿಕ್ಕೆ ನಾವು ಯಾರೂ ಕೂಡ ಅಲ್ಲ, ಎಲ್ಲರೂ ಕೂಡ ತಾವು ಹೋಗ್ತೀರಾ, ಕ್ಷೇಮವಾಗಿ ಹೋಗಿ ಬನ್ನಿ ಎಂಬತಕ್ಕಂಥ ಮಾತನ್ನೇ ಆಡ್ಬೋದೇ ಹೊರತಾಗಿ ಹೋಗಬೇಡಿ ಅಂತ ನಾವು ಯಾವತ್ತೂ ಕೂಡ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಅವರವರ ಭಕ್ತಿ ಪರಾಕಾಷ್ಠೆ ಅದು. ಯಾವತ್ತೂ ಕೂಡ ಭಗವಂತನ ವಿಚಾರವಾಗಲಿ ನಾವು ಇನ್ನೊಬ್ಬರಿಗೆ ಸಲಹೆ ಯಾವ ರೀತಿ ಕೊಡಬೇಕು ಅಂದರೆ, ಅವ್ರು ಏನಾದರೂ ಮಾಡಬೇಕಾದ್ರೆ ನೀವು ಮಾಡಲೇಬೇಡಿ ಅಂತ ನಾವು ಯಾವತ್ತೂ ಕೂಡ ಸಲಹೆಯನ್ನು ಕೊಡಬಾರ್ದು. ನಾವು ಅದು ಪಾಪ, ನಾವು ಪಾಪಕ್ಕೆ ಗುರಿ ಆಗ್ತಕ್ಕಂಥವ್ರು ಇರ್ತೀವಿ. ನಾವು ಅವರಿಗೆ ತಿಳಿಸ್ಬೇಕಾಗಿರ್ತಕ್ಕಂಥದ್ದು, ಈಗ ಆ ಒಂದು ಕೆಲಸವನ್ನು ಮಾಡೋದ್ರಿಂದ ಆ ವ್ಯಕ್ತಿಗೆ ಏನಾದರೂ ಸಮಸ್ಯೆ ಎದುರಾಗುತ್ತೆ ಅಂದರೆ, ನೋಡಪ್ಪ ಇಂತಿಂಥ ಸಮಸ್ಯೆಗಳು ಎದುರಾಗ್ಬೋದು, ಕ್ಷೇಮವಾಗಿ ಜೋಪಾನವಾಗಿ ಆಲೋಚನೆಯನ್ನು ಮಾಡಿ ಹೋಗಿ ಬನ್ನಿ ಎಂಬತಕ್ಕಂಥ ಮಾತನ್ನು ಆಡಬೇಕು. ಈ ಒಂದು ಮಾತನ್ನು ಹೇಳ್ತೀನಿ ನೋಡಿ. ಯಾಕೆ ಅಂದರೆ ಸಾಕಷ್ಟು ಜನ ಏನು ಮಾಡ್ತೀರಿ, ಒಂದು ಏನಪ್ಪ ಅಂದರೆ ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ತಾವೇನು ಮಾಡ್ತೀರಿ ನಿಮಗೆ ಗೊತ್ತಾಗೋದಿಲ್ಲ. ಯಾರಾದರೂ ಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು, ನೀನು ಹೋಗ್ಬೇಡಪ್ಪ, ನಿನಗೆ ಕೈಯಲ್ಲಿ ಆಗಲ್ಲ ಅನ್ನೋದು ಒಳ್ಳೆಯದೇ, ಇಲ್ಲ ಅಂತಲ್ಲ. ಆದರೆ ಹೋಗಬೇಡಪ್ಪ ಎಂಬತಕ್ಕಂಥ ಮಾತನ್ನು ಯಾವತ್ತೂ ಕೂಡ ಆಡ್ಲಿಕ್ಕೆ ಹೋಗಬೇಡಿ. ಜೋಪಾನ, ಅದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ಕೊಳ್ತೀರಿ, ಅದರಿಂದ ಸಾಕಷ್ಟು ಕೋಪಕ್ಕೆ ಗುರಿ ಆಗ್ತೀರಿ. ದಯವಿಟ್ಟು ಜೋಪಾನ, ಹೋಗಬೇಡಿ ಅಂತ ಯಾವತ್ತೂ ಕೂಡ ಹೇಳಬೇಡಿ. ಹೋಗ್ಬಾಪ್ಪ ಕ್ಷೇಮವಾಗಿ. ನೋಡಪ್ಪ ಇಂತಿಲ್ಲ ಅಂತ ಇನ್ನೊಂದು ವ್ಯವಸ್ಥೆ ಇದೆ, ಆ ಒಂದು ವ್ಯವಸ್ಥೆಯನ್ನು ನೀನು ಕೈಗೆ ತಗೊಳ್ತಕ್ಕಂಥದ್ದು ಬಹಳ ಉತ್ತಮ. ದೊಡ್ಡಪಾದ ಈಗ ಆಗಲಿಲ್ಲ ಅಂದರೆ ಚಿಕ್ಕ ಪಾದ ಹೋಗು, ದೊಡ್ಡಪಾದ ಇವತ್ತಲ್ಲ ನಾಳೆ ಮಾಡೋಣ. ಆದರೆ ದಯವಿಟ್ಟು ಜೋಪಾನ, ನಿನ್ನ ಭಕ್ತಿ ಪರಾಕಾಷ್ಠೆ ನಿನಗೆ ಬಿಟ್ಟಿದ್ದು. ಹೋಗ್ಬೇಕಾ ಹೋಗ್ಬಾ, ಆದರೆ ಕ್ಷೇಮವಾಗಿ ಹೋಗ್ಬಾ ಅಂತಕ್ಕಂಥ ಮಾತನ್ನು ಹಾಡಿ ಯಾರನ್ನೂ ಕೂಡ ಹೋಗಲೇಬೇಡ ಎಂಬತಕ್ಕಂಥದ್ದನ್ನು ಹೇಳಬೇಡಿ. ಇನ್ನು ಇದೆಲ್ಲವೂ ಆದರೆ ಇನ್ನು ತಾವೆಲ್ಲರೂ ಕೂಡ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಗುರುಗಳೇ ರಶ್ಶು ಎಷ್ಟಿದೆ, ರಶ್ಶು ತೀರಾ ಜಾಸ್ತಿ ಇದೆಯಾ, ಇಲ್ಲಾಂದರೆ ಸಿಕ್ಕಾಪಟ್ಟೆ ರಶ್ ಇದೆಯಾ ಎಂಬತಕ್ಕಂಥ ವಿಚಾರಕ್ಕೆ ಬಂದಾಗ, ನಾನು ಹೋದಾಗ ಒಂದಷ್ಟು ರಶ್ ಇತ್ತು, ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಯಾಕೆಂದರೆ ಈಗ ಸೀಸನ್ ಟೈಮು, ಎಲ್ಲರೂ ಕೂಡ ಹೋಗ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಒಂದು ರೀತಿ ಹೇಳಬೇಕಂದ್ರೆ ಆಂಧ್ರ ಪ್ರದೇಶ ಅಂದರೆ ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಿಂದ ಸಾಕಷ್ಟು ಜನ ಹೋಗಿರ್ತಕ್ಕಂಥವ್ರು ಇತ್ತು. ಆಂಧ್ರದಿಂದ ಅಂತೂ ಸುಮಾರು ಜನ ಹೋಗಿರ್ತಕ್ಕಂಥವ್ರು ಇತ್ತು. ನಮ್ಮ ಕರ್ನಾಟಕದಿಂದ ಸ್ವಲ್ಪ ಕಡಿಮೆ, ಇನ್ನು ಅಲ್ಲೇ ಇರ್ತಕ್ಕಂಥ ಕೇರಳ ರಾಜ್ಯದಿಂದನೂ ಸ್ವಲ್ಪ ಕಡಿಮೆನೇ ಆಗಿತ್ತು. ತಮಿಳುನಾಡಿಂದನೂ ಒಂದಷ್ಟು ಜನ ಬಂದಿದ್ರು. ಆದರೆ ಆಂಧ್ರ ಪ್ರದೇಶದಿಂದ ಸಾಕಷ್ಟು ಜನ ಬಂದಿದ್ರು. ಯಾಕೆಂದರೆ ಅಲ್ಲಿರ್ತಕ್ಕಂಥ ವಾಹನಗಳು ಅದೆಲ್ಲವನ್ನು ಕೂಡ ಗಮನಿಸಿದಾಗ ನನಗನ್ನಿಸ್ತು, ಇದೇನಪ್ಪ ಇಷ್ಟೊಂದಿದ್ದಾರಲ್ಲ ಆಂಧ್ರ ಪ್ರದೇಶ, ಅಲ್ಲಿರ್ತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಜನ ಇದ್ದಾರೆ ಅಂತೇಳಿ. ಅಂತ ಆ ಒಂದು ಭಕ್ತಾದಿಗಳನ್ನೇ ಆ ಒಂದು ಫೋಟೋವನ್ನು ಕೂಡ ಶೇರ್ ಮಾಡಿರ್ತಕ್ಕಂಥದ್ದು, ಅದನ್ನು ಕೂಡ ನಾನು ನೋಡಿದೆ. ಅದರ ಒಂದು ಸರ್ವೆಯನ್ನು ಕೂಡ ನಾನು ಮಾಡಿದೆ. ಅಂದರೆ ಅದರ ಬಗ್ಗೆ ಒಂದಷ್ಟು ಆಲೋಚನೆಗಳನ್ನು ಮಾಡಿ ಅದರ ಬಗ್ಗೆ ಒಂದಷ್ಟು ಅಧ್ಯಯನವನ್ನು ಮಾಡಿದಾಗ ನಂಬ್ತಿರೋ ಬಿಡ್ತಿರೋ, ನಾನು ಯಾತ್ರೆಗೆ ಹೋಗೋದಕ್ಕಿಂತ ಮುಂಚೆನೇ ಆ ಫೋಟೋ ಬಂತು. ನಾನು ಒಂದು ನಿಮಿಷ ಯೋಚನೆ ಆಯಿತು, ಇದೇನಪ್ಪ ಇಂತಹ ರಶ್ ಇದೆಯಲ್ಲಪ್ಪ, ಇಷ್ಟು ಜನರ ಮಧ್ಯದಲ್ಲಿ ನಾನು ಈ ಕೈನ ಹಿಂಗಿಟ್ಕೊಂಡು ಈ ಪರಿಸ್ಥಿತಿನಲ್ಲಿ ಅಲ್ಲೋದ್ರೆ ಒಂದೋಗಿ ಇನ್ನೊಂದು ಹೆಚ್ಚು ಕಡಿಮೆ ಆಗೋದ್ರೆ ಏನು ಕತೆ. ನಮ್ಮ ಡಾಕ್ಟ್ರೂ ಒಂದು ಸತಿ ಹೇಳಿದ್ರು, ನಾನು ಇದೀನಪ್ಪ, ನೀನು ಹೋಗ್ಬಾ ಯಾತ್ರೆಗೆ ಅಂತ. ಆಮೇಲೆ ಫೋಟೋ ತೋರಿಸಿದ್ಮೇಲೆ, ಇದೇನಪ್ಪ ನೀನು ಇವಾಗ ತೋರಿಸ್ತಾ ಇದೆಯಾ ಫೋಟೋ, ಈ ಒಂದು ಪರಿಸ್ಥಿತಿಯಲ್ಲಿ ನೀನು ಹೋಗಿ ಬರಬೇಕಾ, ಯೋಚನೆ ಮಾಡಪ್ಪ, ತುಂಬ ಜೋಪಾನವಾಗಿ ಹೋಗಿ ಬರ್ಬೇಕಲ್ವೇನಪ್ಪ, ಇಷ್ಟು ಜನ ಇದ್ದಾರೆ, ಯಾರಾದರೂ ಒಬ್ಬರು ನೀನು ತಳ್ಳಿದ್ರು ಅದು ಒಂದೋಗಿ ಇನ್ನೊಂದಾಗತ್ತೆ ಸಮಸ್ಯೆ ಅಂತ ಎಲ್ಲ ಹೇಳಿದ್ರು ಡಾಕ್ಟ್ರು. ಇಲ್ಲ, ಅಯ್ಯಪ್ಪ ಸ್ವಾಮಿ ಇದ್ದಾರೆ, ಭಗವಂತನ ಅನುಗ್ರಹ ಇದೆ, ಇಲ್ಲ ನಾನು ಮಾಡ್ತೇನೆ, ನನ್ನೆಲ್ಲ ಧೈರ್ಯ ಇದೆ, ಯಾರನ್ನು ಕೂಡ ಜನರು ಯಾರು ಕೂಡ ಸಮಸ್ಯೆ ಮಾಡ್ಕೊಳ್ಳೋದಿರ, ಆದಷ್ಟು ಜೋಪಾನವಾಗಿ ಹೋಗಿ ಬರ್ತೀನಿ ಅಂತ ಹೇಳಿ ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿ, ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಅಯ್ಯಪ್ಪ ಸ್ವಾಮಿಯನ್ನು ಡೈರೆಕ್ಟಾಗಿ ನನ್ನ ಮನದಾಳದಿಂದ ನಾನು ಕೇಳ್ಕೊಂಡೆ. ಇಂಥ ಪರಿಸ್ಥಿತಿ ಇದೆ ಭಗವಂತ, ನಿನಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದೇನೂ ಇಲ್ಲ, ನಿನಗೆಲ್ಲವೂ ಕೂಡ ಗೊತ್ತಿದೆ, ನಾನು ಬರ್ತಾ ಇದ್ದೀನಿ, ದಯವಿಟ್ಟು ಸುಖಮಯದಿಂದ ನಿನ್ನ ದರ್ಶನವನ್ನು ಕೊಟ್ಟು ನನ್ನನ್ನು ಅಲ್ಲಿಂದ ವಾಪಸ್ ನಾನು ಜೋಪಾನವಾಗಿ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ನಾನು ಪ್ರಯಾಣವನ್ನು ಪ್ರಾರಂಭ ಮಾಡಿದೆ. ಪಂಪಾವರೆಗೂ ಹೋದೆ. ನಾನೇನು ಮಾಡಿದೆ, ನನಗೂ ಕೂಡ ಒಂದು ಆಸೆ, ಪಂಪಾದಲ್ಲೇ ಏನೋ ಒಂದು ಪಾರ್ಕಿಂಗ್ ಸಿಗಬಹುದೇನೋ ಎಂಬತಕ್ಕಂಥ ಒಂದು ನಂಬಿಕೆಯಿಂದ ನಾನೇನು ಮಾಡಿದೆ, ಫಸ್ಟು ಪಂಪಾಗೆ ಹೋದೆ. ಅಲ್ಲೋಗಿದ್ಮೇಲೆ ಪೊಲೀಸ್ ಅವ್ರನ್ನ ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ, ಯಾಕೆಂದರೆ ನಮ್ಮಲ್ಲಿ ಯಾರನ್ನು ಡ್ರೈವರ್ ಅವ್ರನ್ನ ಕರ್ಕೊಂಡು ಹೋಗಿರಲಿಲ್ಲ, ಎಲ್ಲ ನಾವೇ ಹೋಗಿದ್ದಿದ್ದು. ನಾವು ಹೋಗಿದ್ದಿದ್ದೆ 4 ಜನ, ನಾವೇ ಹೋಗಿರ್ತಕ್ಕಂಥದ್ದಿತ್ತು. ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಪಂಪಾಗಿ ಹೋದಾಗ ಅಲ್ಲಿ ಪೊಲೀಸ್ ಅವರು ಹೇಳಿದ್ರು ನಮಗೆ, ಇಲ್ಲ ಪಂಪದಲ್ಲಿ ನೀವು ಏನು ಮಾಡಿದ್ರು ನಾವು ನಿಮಗೆ ಪಾರ್ಕಿಂಗ್ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಹೈಕೋರ್ಟಿಂದ ಆರ್ಡರ್ ಆಗಿದೆ,
ಅಲ್ಲಿರ್ತಕ್ಕಂಥದ್ದು ಇತ್ತು, ಹೈಕೋರ್ಟಿಂದ ಆರ್ಡರ್ ಆಗಿರ್ತಕ್ಕಂಥದ್ದು, ಅವರೆಲ್ಲರೂ ಕೂಡ ಚಿತ್ರೀಕರಣವನ್ನು ಅಂಟಿಸಿದ್ರಲ್ಲಿ ಈ ರೀತಿ ಇದೆ, ಯಾರಿಗೂ ಕೂಡ ಅವಕಾಶ ಇಲ್ಲ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕೇರಳದ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಪಾರ್ಕಿಂಗ್ ಇಲ್ಲ, ದಯವಿಟ್ಟು ಕ್ಷಮಿಸಿ ಎಂಬತಕ್ಕಂಥ ಮಾತನ್ನು ಹೇಳಿದ್ರು. ಇನ್ನು ನಾವು ಕೂಡ ಕೋರ್ಟಿನ ಆದೇಶ ಉಲ್ಲಂಘನೆಯನ್ನು ಮಾಡಲಿಕ್ಕೆ ಅವಕಾಶವೇ ಇಲ್ಲ, ನಾವು ಮಾಡಬಾರ್ದು. ನಾವೇ ಆ ತಪ್ಪನ್ನು ಮಾಡಿದ್ರೆ ನಾಳೆ ದಿವಸ ನಮ್ಮನ್ನು ನೋಡಿ ಇನ್ನೊಂದು 10 ಜನ ಆ ತಪ್ಪನ್ನು ಮಾಡ್ತಾರೆ. ದಯವಿಟ್ಟು ನಾವು ಆ ತಪ್ಪನ್ನು ಮಾಡ್ತಕ್ಕಂಥದ್ದು ಬೇಡ. ಯಾಕಂದರೆ ಕೋರ್ಟಿನ ಆದೇಶ, ಕೋರ್ಟು ಅಂದರೆ ಒಂದು ದೇವಸ್ಥಾನ, ದೇವಾಲಯದಲ್ಲಿ ದೇವರು ಕೊಟ್ಟ ಆದೇಶ ಅದು ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತಿನ ನಿರ್ಮಾಣಗಳಲ್ಲಿ ಕೋರ್ಟಿಗೆ ಮಿಂಚಿರ್ತಕ್ಕಂಥದ್ದು ಯಾವುದೂ ಕೂಡ ಇಲ್ಲ. ಭಗವಂತನ ಆಜ್ಞೆಗೆ ನಾವು ಎಷ್ಟು ಒಂದು ಬೆಲೆಯನ್ನು ಕೊಡ್ತೀವೋ, ಕೋರ್ಟಿಂದ ಬರ್ತಕ್ಕಂಥ ಆಜ್ಞೆಗೂ ಕೂಡ ನಾವು ಅಷ್ಟೇ ಒಂದು ಬೆಲೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದಿದೆ. ಆ ಒಂದು ವಿಚಾರಕ್ಕೆ ಬಂದಾಗ ನಾವು ಕೂಡ ಜಾಸ್ತಿ ಏನು ಮಾತಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಸೀದಾ ಮತ್ತೆ ಗಾಡಿ ತೊಗೊಂಡು ಇನ್ನು 20 ಕಿಲೋಮೀಟರ್ ವಾಪಸ್ ಬಂದಿದ್ದಾಯ್ತು. ಇನ್ನು 20 ಕಿಲೋಮೀಟ್ರು ಮತ್ತೆ ವಾಪಸ್ ಬಂದು ನೀಲಕ್ಕಲ್ಲಲ್ಲಿ, ಅಲ್ಲಿ ಕೂಡ ಒಂದಷ್ಟು ಟೋಕನ್ನಲ್ಲಿ ಒಂದು ನಂಬರನ್ನು ಕೊಡ್ತಾರೆ. ಆ ಒಂದು ಗ್ರೂಪಲ್ಲಿ ಮಾತ್ರ ಹೋಗಬೇಕು, ಅಲ್ಲೇ ಗಾಡಿಯನ್ನು ಹಾಕಬೇಕು ಅಂತಿದೆ. ಆ ಒಂದು ಜಾಗದಲ್ಲೂ ಕೂಡ ಪಾರ್ಕಿಂಗ್ ಸಿಗೋದು ತುಂಬಾ ಕಷ್ಟ ಆಯಿತು. ಯಾಕೆಂದರೆ ಜನದ ಆ ಒಂದು ಆಮಂತ್ರಣ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಎಲ್ಲೋ ಒಂದು ಬೆಟ್ಟದ ತುದಿಯೆಲ್ಲೋ ನಮಗೊಂದು ಸ್ವಲ್ಪ ಜಾಗ ಸಿಕ್ತು ಗಾಡಿಯನ್ನು ಪಾರ್ಕಿಂಗ್ ಮಾಡಲಿಕ್ಕೆ. ಅಂತೂ ಇಂತೂ ನೀಲಕ್ಕಲ್ಲಲ್ಲಿ ಪಾರ್ಕಿಂಗ್ ಸಿಕ್ತು. ಬಸ್ಸಿಗಂತೂ ಯಾವುದೇ ರೀತಿ ತೊಂದರೆ ಇಲ್ಲ. 2 ಸೆಕೆಂಡ್ಗೆ ಒಂದೊಂದು ಬಸ್ ಇದೆ, ಸೆಕೆಂಡ್ಗೆ ಒಂದೊಂದು ಬಸ್ ಇದೆ. ನಾನು ನಂಬ್ತಿರೋ ಸೆಕೆಂಡ್ಗೆ ಒಂದೊಂದು ಬಸ್ ಇದೆ. ಬಸ್ಸುಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. AC ಬಸ್ ಇದೆ, ನಾರ್ಮಲ್ ಬಸ್ ಇದೆ, ಎಲ್ಲವೂ ಇದೆ, ಎಲ್ಲ ಸೌಕರ್ಯಗಳು ಇದೆ. ತೀರಾ ಬಸ್ಸಲ್ಲಿ ಹೋಗಲ್ಲ, ನಮ್ಗೆ ಏನಾದರೂ ಬೇರೆ ವ್ಯವಸ್ಥೆ ಬೇಕಂದ್ರೆ ಅಲ್ಲಲ್ಲೇ ಟ್ಯಾಕ್ಸಿಗಳು ಕೂಡ ಇದೆ, ಟ್ಯಾಕ್ಸಿಗಳನ್ನ ಕೂಡ ನಾವು ತಗೊಳ್ಬೋದು. ಅಂತಹ ಒಂದು ಅವಕಾಶವೂ ಇದೆ. ನಾನು ಹೇಳೋದೇನಪ್ಪ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆದಂಗೆ ಆಗುತ್ತೆ. ಬಸ್ಸಲ್ಲಿ ಹೋಗಿ ಬರೋಣ ಬಿಡಿ. ಟ್ಯಾಕ್ಸಿಗೆ ನೀವು 2,000 ರೂಪಾಯಿ ಕೊಡಬೇಕು, ನೀವು ಬಸ್ಸಲ್ಲಿ ಅಂದರೆ 200 ರೂಪಾಯಲ್ಲಿ ಕೆಲಸ ಮುಗಿದೋಯ್ತು. ನಾನಂತೂ ಆರಾಮಾಗಿ ಟ್ಯಾಕ್ಸಿ ಏನು ಬೇಡಪ್ಪ, ನಾವು ಆರಾಮಾಗಿ ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ ನಾನು ಬಸ್ ಹತ್ತದೆ. 200 ರೂಪಾಯಿ ಅಷ್ಟೇ ಆಯಿತು. ನನಗೆ ಭಾಳ ಸಂತೋಷ ಆಯಿತು. 200 ರೂಪಾಯಿ ಕೊಟ್ವಿ, ಆರಾಮಾಗಿ ನಾವು 4 ಜನ ಆರಾಮಾಗಿ ಬಸ್ಸಲ್ಲಿ ಹೋದ್ವಿ, ಪಂಪಾದಲ್ಲಿ ಇಳ್ಕೊಂಡ್ವಿ, ಪಂಪಾದಲ್ಲಿ ಸ್ನಾನವನ್ನು ಮಾಡಿದ್ವಿ. ಅದಾದಮೇಲೆ ಏನೇನು ನಡೀತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಪಂಪಾಗೆ ಬಂದಿದ್ದಾದ ನಂತರ, ಪಂಪಾದಲ್ಲೇ ಪ್ರತಿಯೊಬ್ಬರು ಕೂಡ ಗೊತ್ತಿರತಕ್ಕಂಥದ್ದೇ, ಎಲ್ಲ ಕಡೆ ಸ್ನಾನವನ್ನು ಮಾಡಲಿಕ್ಕೆ ಈಗ ಪಂಪ ಬಹಳ ನೀಟಾಗಿ ಇಟ್ಟಿದ್ದಾರೆ. ದಯವಿಟ್ಟು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಲ್ಲಿ ಒಂದು ನನ್ನ ಮನಸ್ಸಿನ ಅಂತರಾಳದಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಯಾರೂ ಕೂಡ ಅಲ್ಲಿ ಹೋಗ್ತಕ್ಕಂಥವ್ರು ಒಂದಷ್ಟು ಜನ ಏನು ಮಾಡ್ತೀರಿ, ಮೇಲಿರ್ತಕ್ಕಂಥ ವಸ್ತ್ರವನ್ನು ಬಿಟ್ಟು ಬರ್ತಕ್ಕಂಥದ್ದು ಒಂದು ಕಲ್ತಿದ್ದೀರಿ. ಈಗ ದಯವಿಟ್ಟು ನಾನು ಹೇಳೋದೇನಪ್ಪ ಅಂದರೆ, ನಿಮ್ಗೆ ಆ ಥರ ಒಂದು ಸಂಪ್ರದಾಯ ಇದೆ ಅಂದರೆ ದಯವಿಟ್ಟು ಆ ವಸ್ತ್ರವನ್ನು ನೀರಲ್ಲಿ ಬಿಡ್ದಿರ, ಅಲ್ಲಿ ಸೈಡಲ್ಲಿ ಅದಕ್ಕೆ ಆದಂಥ ಒಂದು ಜಾಗ ಇದೆ, ಆ ಒಂದು ಬಟ್ಟೆಯನ್ನು ಸಂಕಲ್ಪ ಮಾಡಿ ಅಯ್ಯಪ್ಪ ಸ್ವಾಮಿ ಪ್ರಾರ್ಥನೆಯನ್ನು ಮಾಡಿ ಆ ಒಂದು ಬಟ್ಟೆನ ಅಲ್ಲಿ ಹಾಕ್ಬಿಟ್ಟು ಬರ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ವೇಳೆ ಆ ಒಂದು ಸಂಪ್ರದಾಯ ಇಲ್ಲ ಅಂದರೆ, ಇನ್ನೊಬ್ರು ಯಾರೋ ಹೇಳಿದ ಮಾತು ಕೇಳ್ಕೊಂಡು ನೀವಂಥ ಕೆಲಸವನ್ನು ಮಾಡಬೇಡಿ. ನಿಮ್ಮ ಸಂಪ್ರದಾಯ ಇಲ್ಲ ಅಂದರೆ ತಪ್ಪು ಕೆಲಸ ಮಾಡಬೇಡಿ. ಯಾಕೆ ಅಂದರೆ ಸುಮಾರು ಜನ ಮಾಡ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂದರೆ, ಅಯ್ಯಪ್ಪ ಸ್ವಾಮಿ ಸ್ನಾನ ಆದ ನಂತರ ಬಟ್ಟೆ ತೆಗೆದುಬಿಟ್ಟು ನೀರಿಗೆ ಎಸೆದುಬಿಡ್ತಾರೆ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ಅದರಿಂದ ಸಾಕಷ್ಟು ತೊಂದರೆಗಳೆದುರಾಗತ್ತೆ. ಆ ತಪ್ಪು ಕೆಲಸ ಮಾಡಬೇಡಿ. ಇನ್ನೊಂದಷ್ಟು ಕೆಲಸವನ್ನು ಮಾಡ್ತಾರೆ. ಈ ಒಂದು ಮಲಮೂತ್ರ ವಿಸರ್ಜನೆಗಳನ್ನು ಮಾಡ್ಲಿಕ್ಕೆ ಹೋಗ್ತೀರಿ, ಮಲಮೂತ್ರ ವಿಸರ್ಜನೆಗಳನ್ನು ದಯವಿಟ್ಟು ಆ ಒಂದು ಪಂಪ, ಆ ಒಂದು ಪುಣ್ಯ ಸಾನ್ನಿಧ್ಯ, ನಮ್ಮಂತೆ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಸ್ನಾನವನ್ನು ಮಾಡ್ತಾರೆ. ದಯವಿಟ್ಟು ಅಂಥ ತಪ್ಪು ಕೆಲಸವನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಮಾಡೋದಿಲ್ಲ, ಯಾರನ್ನೂ ಕೂಡ ಆ ಥರ ಒಂದು ಯೋಚನೆ ಮಾಡೋದಿಲ್ಲ. ಆದರೆ ಒಂದಷ್ಟು ಜನ ಮಾಡ್ತಾರೆ. ಅಂತಹ ಒಂದು ಕೆಲಸವನ್ನು ಕೂಡ ಮಾಡೋರು ಇರ್ತಾರೆ. ಅದಕ್ಕೆ ಅಂತಾನೆ ಮೂರು ನಂಬ್ತಿರೋ ಬಿಡ್ತಿರೋ, ನಾನು ಹೇಳಲಿಕ್ಕೆ ಇದೊಂದು ತಮಾಷೆ ಥರ ಇದೆ, ಅಪಾರ್ಟ್ಮೆಂಟ್ ಥರ ಕಟ್ಬಿಟ್ಟಿದ್ದಾರೆ. 3 ಅಪಾರ್ಟ್ಮೆಂಟ್ ಥರ 3 ಬಿಲ್ಡಿಂಗ್ ಇದೆ, ವಾಶ್ರೂಮು ಟಾಯ್ಲೆಟ್ಗೆ ಅಂತಾನೆ, ಫ್ಲೋರ್ ಬೈ ಫ್ಲೋರ್ ಇದೆ, ಅದಕ್ಕೆ ಅಂತಾನೆ. ದಯವಿಟ್ಟು ಅಲ್ಲಿ ಹೋಗಿ, ನಿಮ್ಗೆ ಅಲ್ಲಿ ಬಹಳ ಅದ್ಭುತ ವ್ಯವಸ್ಥೆ ಇದೆ. ಒಂದು ಸ್ವಲ್ಪ ಕ್ಲೀನು. ಏಕೆಂದರೆ ಈಗ 10 ಜನ ಬರೋ ಕಡೆ 1,00,000 ಜನ ಬಂದುಬಿಟ್ರೆ ಏಕಾಏಕಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಇದೇನು ಗುರುಳೆ ನೀವು ಹಿಂಗಂದ್ಬಿಟ್ರೆ ಶಬರಿಮಲೆಗೆ ಯಾವಾಗಲೂ ಜನ ಅಲ್ವಾ? ಹೌದು, ಜನನೇ. ಬೇರೆ ಬೇರೆ ಸಮಯದಲ್ಲಿ ಸ್ವಲ್ಪ ಜನ ಇರ್ತಾರೆ, ಆದರೆ ಈ ಒಂದು ಸಮಯದಲ್ಲಿ ಸಾಕಷ್ಟು ಜನ ಆಗ್ಬಿಡ್ತಾರೆ. ಆ ಒಂದು ಸಮಯದಲ್ಲಿ ಕ್ಲೀನಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಆದರೆ ತೀರಾ ಅಷ್ಟು ವರ್ಷೇನಿಲ್ಲ. ಅರ್ಧ ಗಂಟೆಗೂ ಕೂಡ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಗಿನೈಲ್ ಹಾಕಿ ಏನೇನೋ ಹಾಕಿ ಕ್ಲೀನನ್ನು ಮಾಡ್ತಾನೆ ಇರ್ತಾರೆ. ಏನೂ ತೊಂದರೆ ಇಲ್ಲ. ದಯವಿಟ್ಟು ಅಲ್ಲೋಗಿ ತಾವು ವಾಶ್ರೂಮನ್ನು ಉಪಯೋಗಿಸ್ಕೊಳ್ಬೋದು. ಆದರೆ ಒಂದಂತೂ ಹೇಳ್ತೇನೆ, ಅಯ್ಯಪ್ಪ ಸ್ವಾಮಿ ಕ್ಷೇತ್ರ, ಭಗವಂತನ ದರ್ಶನ, ಭಗವಂತ ಇದ್ದಾನೆ, ಎಲ್ಲವೂ ಕೂಡ ನಿಜ. ಆದರೆ ನಮ್ಮ ವಸ್ತುಗಳ ಜವಾಬ್ದಾರಿ ನಮ್ಮ ಮೇಲಿರಬೇಕು ಮಾತ್ರ. ಯಾಕೆ ಅಂದರೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ರಾಜ್ಯ, ಯಾರೂ ಕೂಡ ನಮಗೆ ಪರಿಚಯ ಇರೋದಿಲ್ಲ. ನಾವು ಚೆನ್ನಾಗಿ ಕೈಗೆ ಗೋಲ್ಡು ಬಂಗಾರ ಗಿಂಗಾರ ಹಾಕ್ಕೊಂಡು ಬ್ಯಾಗಲ್ಲೇನೋ ಫೋನ್ ಗೀನ್ ಇಟ್ಬಿಟ್ಟು ಆ ಕಡೆ ನೀವು ಈ ಕಡೆ ಇಟ್ಬಿಟ್ಟು ಈ ಕಡೆ ತಿರುಗ್ಕೊಂಡ್ರೆ ಅದು ನೆಕ್ಸ್ಟ್ ಸೆಕೆಂಡ್ ಎಸ್ಕೇಪ್ ಅದಲ್ಲಿಂದ. ದಯವಿಟ್ಟು ಜೋಪಾನ.
ಇಂತಹ ಪರಿಸ್ಥಿತಿಗಳು ಕೂಡ ಎದುರಾಗ್ತಕ್ಕಂಥದ್ದು ಇರುತ್ತೆ. ಅದು ಈಗಲ್ಲ, ನಾನು 2 ವರ್ಷದ ಮುಂಚೆ ನಾನು ಹಿಂಗೆ ಮಾಡೆ, ನಾನು ನನ್ನ ಪರ್ಸ್ ಗಿರ್ಸ್ ಎಲ್ಲ ಕಳ್ಕೊಂಬಿಟ್ಟಿದ್ದೇನೆ. ಒಂದು ನಂಬಿಕೆ, ಅಯ್ಯೋ ಹಿಂಗೆ ಇಟ್ಬಿಟ್ಟು ನಾನು ಹಿಂಗೆ ತಿರುಗೋ ಅಷ್ಟರಲ್ಲಿ ನನ್ನ ಬ್ಯಾಗೇ ಇಲ್ಲ ಅಲ್ಲಿ. ಎಲ್ಲಿ ಅಂತ ಹುಡುಕ್ತೀರಿ? ಎಲ್ಲರೂ ಒಂದೇ ವಸ್ತ್ರ, ಕಪ್ಪು ವಸ್ತ್ರ, ಯಾರು ಅಂತ ಹುಡುಕ್ತೀರಿ? ನೋಡ್ಲಿಕ್ಕೆ ಎಲ್ಲರೂ ಕೂಡ ಒಂದೇ ಥರ ಕಾಣ್ತಾ ಇರ್ತಾರೆ ಆ ಸಮಯದಲ್ಲಿ, ಯಾರು ಅಂತ ಹುಡುಕ್ತೀರಿ? ಅದಕ್ಕೋಸ್ಕರ ಜೋಪಾನ ಆದಷ್ಟು ನಾನು ಹೇಳೋದೇನಪ್ಪ ಅಂದರೆ, ಸಾಧಾರಣವಾಗಿ ನೀವು ಆಗ್ತಕ್ಕಂಥ ಒಡವೆ, ಯಾಕೆಂದರೆ ಕಷ್ಟಪಟ್ಟು ಬೆವರು ಸುರಿಸಿ ನೀವು ಆ ಒಂದು ವಸ್ತುವನ್ನು ಸಂಪಾದನೆಯನ್ನು ಮಾಡಿರ್ತೀರಿ. ಯಾಕೆಂದರೆ ಈಗಿನ ಕಾಲದಲ್ಲಿ 1 ಗ್ರಾಮ್ ಚಿನ್ನ ತಗೊಳ್ಬೇಕಂದ್ರೆ ಬಹಳ ಕಷ್ಟ. ಆ ಒಂದು ಸಮಯದಲ್ಲಿ ನೀವು ಅಲ್ಲಿ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಸಮಯದಲ್ಲಿ ಇನ್ನೊಬ್ಬ ಯಾರೋ ಕಿಡಿಗೇಡಿ ಬಂದು ಅದನ್ನು ಎತ್ಕೊಂಡು ಹೋಗ್ಬಿಡ್ತಾನೆ. ಆಗ ನೀವೇನು ಮಾಡ್ತೀರಿ? ನಾಳೆ ದಿವಸ ನೀವೇನು ಮಾತಾಡ್ಕೊಳ್ತೀರಿ? ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಕ್ಕೆ ಹೋದ್ನಪ್ಪ, ನನ್ನ ಬಂಗಾರ ಎಲ್ಲ ಕಳ್ತನ ಆಗೋಯ್ತು. ಮಾಡ್ದವನು ಯಾರೋ ಕಿಡಿಗೇಡಿ ಕೆಲಸ, ದೂಷಣೆ ಯಾರ ಮೇಲೆ? ನಾಳೆ ದಿವಸ ಮಾತಾಡ್ತಕ್ಕಂಥದ್ದು ಯಾರ ಮೇಲೆ? ಅಯ್ಯಪ್ಪ ಸ್ವಾಮಿ ಮೇಲೆ. ದಯವಿಟ್ಟು ಈ ತಪ್ಪು ಕೆಲಸವನ್ನು ಮಾಡಬೇಡಿ. ಎಲ್ಲರೂ ಕೂಡ ಆದಷ್ಟು ಜೋಪಾನವಾಗಿರಿ. ಇನ್ನು ಪಂಪಾದಲ್ಲಿ ಸ್ವಲ್ಪ ರಶ್ ಜಾಸ್ತಿ ಇದೆ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಆ ಫೋಟೋ ವಿಚಾರಕ್ಕೆ ಬಂದಾಗ, ಅದು ಆ ಒಂದು ನೀಲಿಮಲೆ ಮತ್ತು ಅಪ್ಪಾಜಿ ಮೇಡು ದಾಟಿದ್ದಾದ ನಂತರ ಅಲ್ಲಲ್ಲೇ ಚೈನ್ ಲಾಕನ್ನು ಮಾಡಿರ್ತಕ್ಕಂಥದ್ದಿತ್ತು. ಯಾಕೆಂದರೆ ಮೊದಲು ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಚೈನ್ ಲಾಕನ್ನು ಮಾಡಿ ಆ ಒಂದು ಜಾಗದಲ್ಲಿ ಆ ಒಂದಷ್ಟು ಭಾಗವನ್ನು ಮಾತ್ರ ಬ್ಯಾಚ್ ಬೈ ಬ್ಯಾಚ್ ಬಿಡ್ತಾ ಇರ್ತಕ್ಕಂಥದ್ದಿತ್ತು. ನಾನು ಹೋದಾಗ ಆ ರೀತಿ ಯಾವುದು ಬ್ಯಾಚ್ ಇರಲಿಲ್ಲ. ಸ್ವಲ್ಪ ಜನ ಕಡಿಮೆ ಆಗಿರೋದ್ರಿಂದ ಆ ರೀತಿ ಯಾವುದು ಬ್ಯಾಚ್ ಇರಲಿಲ್ಲ. ಎಲ್ಲವೂ ಕೂಡ ಸರಾಗವಾಗಿ ಸಾಗ್ತಾ ಇರತಕ್ಕಂಥದ್ದಿತ್ತು. ನಾವು ಕೂಡ ಬಹಳ ಈಸಿಯಾಗಿ ಆ ಬೆಟ್ಟವನ್ನು ಪರಿಕ್ರಮಿಸಿರ್ತಕ್ಕಂಥದ್ದಿತ್ತು. ನಂಬ್ತಿರೋ ಬಿಡ್ತಿರೋ ಅಸಾಧ್ಯ ಅಂತಲೇ ಹೇಳ್ಬೋದು. ನಮ್ಮ ಜೊತೆ ಇರ್ತಕ್ಕಂಥವ್ರು 3 ಕನ್ನಿಸ್ವಾಮಿಗಳನ್ನ ಕರ್ಕೊಂಡು ಒಂದು ಕಾಲವರಲ್ಲಿ ನಾನು ಬೆಟ್ಟ ಹತ್ತೇ ಬಿಟ್ಟೆ. ಅದು ನಾನು ಮಾಡಿರ್ತಕ್ಕಂಥ ಪೂಜಾನುಷ್ಠಾನವೋ ಇಲ್ಲ ನಾನು ಮಾಡಿರ್ತಕ್ಕಂಥ ವ್ರತಾನುಷ್ಠಾನದ ಫಲವೋ ನನಗಂತೂ ಗೊತ್ತಾಗಲಿಲ್ಲ. ಭಗವಂತ ನನಗೆ ನೋವೋ ಅನ್ನೋದೇ ತೋರಿಸ್ಲಿಲ್ಲ. 10 ವರ್ಷ ಬಂದಾಗ ನನಗೆ ಒಂದೊಂದು ವರ್ಷ ಬಂದಾಗ್ಲೂ ಒಂದೊಂದು ರೀತಿ ನನಗೆ ಅನುಭವಿಸಿರ್ತಕ್ಕಂಥದ್ದೇ ಇತ್ತು. ಆದರೆ ಈ ವರ್ಷ ನಿಜಕ್ಕೂ ನಾನು ಕೈ ಏಟ್ ಮಾಡ್ಕೊಂಡಿದ್ದ ಕೆಳಗಡೆ ಸಂಕಲ್ಪ ಮಾಡಿದೆ, ಭಗವಂತ ಕ್ಷೇಮವಾಗಿ ಕರ್ಕೋಬೇಕು ಅಂತ ಹೇಳಿ. ಆ ಒಂದು ವಿಚಾರಕ್ಕೆ ನಂಗೆ ಭಗವಂತ ನೋವೇ ತೋರಿಸ್ಲಿಲ್ವೋ ಏನೋ ಗೊತ್ತಿಲ್ಲ. ಆಶ್ಚರ್ಯಚಕಿತವಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇದು. ನಿಜವಾಗ್ಲೂ ತಾವೆಲ್ಲರೂ ಕೂಡ ನಂಬಲೇಬೇಕಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇದೆ ನನಗಂತೂ. ಅದಂತೂ ನಿಜವಾಗ್ಲೂ ಒಂದು ಬಹಳ ಸಂತೋಷ ಅಂತಲೇ ಹೇಳ್ಬೋದು. ನನಗೆ ಒಂದು ನಿಮಿಷ ಆಶ್ಚರ್ಯ, ಇದೇನಿದು ಇಷ್ಟು ಬೇಗ ಶರಂಗುತ್ತಿ ಸಿಕ್ಬಿಡ್ತಲ್ವ ನಮಗೆ? ಆ ಒಂದು ಆಶ್ಚರ್ಯ ನಿಜಕ್ಕೂ ಬಹಳ ಅದ್ಭುತವಾಗಿತ್ತು. ಅದನ್ನು ಅನುಭವಿಸ್ತಕ್ಕಂಥದ್ದೇ ಒಂದು ಅದ್ಭುತ. ನಿಜಕ್ಕೂ ಬಹಳ ಈಸಿಯಾಗಿ ನಾನು ಪರಿಕ್ರಮಿಸಿದೆ. ಅದಾದ ಮೇಲೆ ನಾವಿಲ್ಲಿ 2 ದಾರಿ ಇರ್ತಕ್ಕಂಥದ್ದಿದೆ. ಮೊದಲೇನು ಮಾಡೋರು, ಆನ್ಲೈನಲ್ಲಿ ಟಿಕೆಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಈ ಲೆಫ್ಟಲ್ಲಿ ಒಂದು ಜಾಗ ಇದೆ, ಕೆಳಗಡೆ ಹೋಗ್ಬೇಕಾಗಿರ್ತಕ್ಕಂಥದ್ದು, ಬೆಟ್ಟ ಇಳಿತಕ್ಕಂಥ ಜಾಗ, ಆ ಒಂದು ಜಾಗಕ್ಕೆ ಬಿಡ್ತಾರೆ. ಈ ಆನ್ಲೈನ್ ಟಿಕೆಟ್ ಮಾಡ್ಕೊಳ್ಳೋದೆ ಡೈರೆಕ್ಟಾಗಿ ಬಂದಿರತಕ್ಕಂಥವ್ರಿಗೆ ಮತ್ತೆ ಬಲಗಡೆ ಹೋಗಿ ಇನ್ನೊಂದು ಬೆಟ್ಟ ಹತ್ತಿ ಇಳಿದು ಬರಬೇಕಾಗಿರ್ತಕ್ಕಂಥದ್ದಿದೆ. ಆ ಒಂದು ಪರಿಸ್ಥಿತಿ ಇರುತ್ತೆ. ಮೊನ್ನೆ ನಾವೆಲ್ಲರೂ ಕೂಡ ಫೋಟೋ ನೋಡಿರ್ತಕ್ಕಂಥದ್ದವ್ರಿಗೆ ಡೈರೆಕ್ಟ್ ಆ ರೀತಿ ಇತ್ತು. ಇನ್ನೊಂದು ಬೆಟ್ಟ ಹತ್ತಿ ಇಳಿಬೇಕಾಗಿತ್ತು, ಆ ಒಂದು ಲೈನಿಗೆ ಬಿಟ್ಟಿರ್ತಕ್ಕಂಥದ್ದಿತ್ತು. ಈಗ ಎಡಗಡೆ ಇರ್ತಕ್ಕಂಥ ಲೈನು, ಬಲಗಡೆ ಇರ್ತಕ್ಕಂಥ ಲೈನು ಎರಡೂ ಓಪನ್ ಆಗಿದೆ. ನಿಮ್ಗೆ ಯಾವ್ದು ಬೇಕಾದರೂ ಹೋಗ್ಬೋದು. ನೀವು ಎಡಗಡೆಗೆ ಬಂದು ಹೋಗ್ಬೋದು, ಈ ಕಡೆ ಬಲಗಡೆಗೆ ಬಂದು ಹೋಗ್ಬೋದು. ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ನಿಮಗೀಗ ಪಂಪಾದಲ್ಲೇ ಆನ್ಲೈನ್ ಟಿಕೆಟ್ ಎಲ್ಲವೂ ಕೂಡ ಫಿಕ್ಸ್ ಆಗಿರ್ತಕ್ಕಂಥದ್ದಿದೆ. ಇನ್ನೊಂದು ಮನವಿ ಪ್ರತಿಯೊಬ್ಬರಿಗೂ ಕೂಡ ಮಾಡ್ತಾ ಇದ್ದೇನೆ, ದಯವಿಟ್ಟು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳೆಲ್ಲರೂ ಕೂಡ ಮೊದಲೇ ಆನ್ಲೈನ್ ಟಿಕೆಟನ್ನು ಮಾಡ್ಕೊಂಡು ಹೋಗಿ. ಮಾಡಲಿಲ್ಲ ಅಂದರೆ ಪಂಪಾದಲ್ಲೇ ನಿಮ್ಮನ್ನು ಮೇಲಕ್ಕೆ ಬಿಡೋದಿಲ್ಲ, ಪಂಪಾದಲ್ಲೇ ನಿಮ್ಮನ್ನು ಬ್ಲಾಕ್ ಮಾಡ್ತಾರೆ, ಅಲ್ಲೇ ನಿಲ್ಲಿಸ್ತಾರೆ. ವಿತೌಟ್ ಆನ್ಲೈನ್ ಟಿಕೆಟ್ ಅಂದರೆ ಆನ್ಲೈನಲ್ಲಿ ನೀವು ಟಿಕೆಟ್ ಮಾಡ್ಕೊಂಡಿಲ್ಲ ಅಂದರೆ ಯಾರನ್ನು ಕೂಡ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದನ್ನು ನಾನು ಮೊದಲೇ ಹೇಳ್ತಾ ಇದ್ದೇನೆ. ಮೊದಲು ಮೇಲೆಗಡೆ ಚೆಕಿಂಗ್ ಮಾಡ್ತಾ ಇದ್ರು, ಈಗ ಪಂಪಾದಲ್ಲೇನೆ ಕೆಳಗಡೆ ಆ ಒಂದು ಗಣಪತಿ ದೇವಸ್ಥಾನದ ಮುಂದೆನೇ, ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆನೇ ನಿಮಗೆ ಚೆಕಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವಲ್ಲೇ ಒಂದು ಆನ್ಲೈನ್ ಟಿಕೆಟನ್ನು ಪಟ್ಟಂತ ಈಗಲೇ ನನ್ನ ಕಾರ್ಯಕ್ರಮ ನೋಡ್ತಾ ಇರತಕ್ಕಂಥವ್ರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಪಟ್ಟಂತ ಆನ್ಲೈನ್ ಟಿಕೆಟನ್ನು ಮಾಡ್ಕೊಂಬಿಡಿ. ಇಲ್ಲ ನನಗೆ ಲೆಟರ್ ಇದೆ, ಇಲ್ಲ ನಾನು ಬೇರೆ ಕಡೆ VIP ಒಂದು ಇನ್ಫ್ಲೂಯೆನ್ಸ್ ಇದೆ, ತಾವು ಮಾಡಿಸಿ, ನಾನು ಬೇಡ ಅನ್ನೋದಿಲ್ಲ. ಭಗವಂತನ ಅನುಗ್ರಹ, ಇಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಯಾರೋ ಅವ್ರು ಕಳಿಸ್ಕೊಡ್ತಾ ಇದ್ದಾರೆ, ಅವರ ಅನುಗ್ರಹದಿಂದ ಅವರೇನೋ ಕಳಿಸ್ಕೊಟ್ಟಿರ್ತಕ್ಕಂಥದ್ದಿದೆ. ಅವರು ಕೊಟ್ಟಿರ್ತಕ್ಕಂಥ ಲೆಟರಿಂದ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಮತ್ತೊಂದು ಸಾರಿ ಮಾಡ್ಬೋದು. ಆದರೆ ದಯವಿಟ್ಟು ಸೇಫ್ಟಿ. ಯಾಕೆ ಅಂದರೆ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಅಲ್ಲಿ ಹೋದ್ಮೇಲೆ ಇನ್ನೊಬ್ರಿಗೆ ಫೋನ್ ಮಾಡ್ಬೇಕು, ನೀವು ಫೋನ್ ಕನೆಕ್ಟ್ ಆಗೋದಿಲ್ಲ. ನಾನೂ ಈ ನೋವನ್ನು ಅನುಭವಿಸ್ಬಿಟ್ಟೆ. ಅಲ್ಲಿ ನಾನು ಹೀಗೆ ಒಂದು ಫೋನ್ ಕರೆಯನ್ನು ಮಾಡಬೇಕಿತ್ತು, ಮಾಡಲಿಕ್ಕಾಗಲಿಲ್ಲ. ಬಹಳ ತಲೆನೋವಾಗೋಯ್ತು ನನಗೆ. ಪಾಪ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವರೂ ಕೂಡ ಸಹಾಯ ಮಾಡಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ. ಅವ್ರು ನಂಗೆ ಸಹಾಯ ಮಾಡ್ಲಿಕ್ಕೆ ಫೋನ್ ಕರೆ ಸಿಗ್ತಾ ಇಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಬಹಳ ಅತಂತ್ರ ಪರಿಸ್ಥಿತಿ ಆಗುತ್ತೆ. ಆನ್ಲೈನ್ ಟಿಕೆಟ್ ಅಂತೂ ಜೋಪಾನವಾಗಿ ಇಟ್ಕೊಂಡು ಹೋಗಿ. ಪಂಪಾದಲ್ಲೇ ಅದರ ಚೆಕಿಂಗ್ ಕೂಡ ಆಗುತ್ತೆ. ಇನ್ನು ಇದೆಲ್ಲವೂ ಕೂಡ ಆದ ನಂತರ ನೀವು ಡೈರೆಕ್ಟಾಗಿ ಇನ್ನು ಭಗವಂತನನ್ನ ದರ್ಶನವನ್ನು ಮಾಡ್ಬೋದು. ದರ್ಶನವನ್ನು ಮಾಡಬೇಕಾದ್ರೆ ಮಾತ್ರ ಕ್ಯೂನಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ.
ಕ್ಯೂನಲ್ಲಿ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದೆ. ಒಂದು 5ರಿಂದ 6 ಅವರ್ ಕಾದರೆ 100% ದರ್ಶನ ಆಗುತ್ತೆ. ಅದ್ರ ಬಗ್ಗೆ ಆಲೋಚನೆನೇ ಬೇಡ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಆಗಾಗ ನೀರನ್ನು ತೆಗೆದುಕೊಂಡು ಬರ್ತಾ ಇರ್ತಾರೆ. ಅಲ್ಲಿನ ನೀರು ಕುಡಿಯೋದೇ ಒಂದು ಅದ್ಭುತ. ಮೆಡಿಸಿನ್ ನೀರು ಅಂದರೆ ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ಹಾಕಿ ಆ ಒಂದು ನೀರನ್ನು ತಯಾರಿಸಿರ್ತಕ್ಕಂಥದ್ದಿದೆ. ಆ ಒಂದು ನೀರು ಕುಡಿಯೋದೇ ಒಂದು ಅದ್ಭುತ. ಆ ಒಂದು ನೀರು ಕುಡಿತಕ್ಕಂಥದ್ದು, ನೀರು ಕೊಡ್ತಾ ಇರ್ತಾರೆ, ತಿಂಡಿ ತಿನಿಸುಗಳನ್ನು ತೊಗೊಂಡ್ಬರ್ತಾ ಇರ್ತಾರೆ. ಆ ಒಂದು ಕಡಲೆ ಬೀಜ ಆಗಲಿ, ಬಟಾಣಿಗಳಾಗಲಿ, ಅದು ಇದು ಏನೇನೋ ತೊಗೊಂಡು ಬರ್ತಾ ಇರ್ತಾರೆ. ಅದನ್ನೆಲ್ಲವನ್ನೂ ಕೂಡ ಸೇವನೆಯನ್ನು ಮಾಡ್ಕೋತ ಆರಾಮಾಗಿ ಮಾತಾಡ್ಕೋತ ತಮಾಷೆಯನ್ನು ಮಾಡೋ ಅಷ್ಟರಲ್ಲಿ ನಮ್ಮ ಸಮಯನೂ ಕಳೆಯೋದು ಗೊತ್ತಾಗೋದಿಲ್ಲ. ಅಯ್ಯಪ್ಪ ಸ್ವಾಮಿ ಭಜನೆಯನ್ನು ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಕ್ಯೂನಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಆರಾಮಾಗಿ ಚಿನ್ನದ ಮೆಟ್ಲು ಹತ್ಕೊಂಡು ದರ್ಶನವನ್ನು ಮಾಡ್ಬೋದು. ಒಂದು ವೇಳೆ ಯಾರಿಗಾದ್ರೂ ಏನಾದರೂ ಇಂಜುರಿ ಈ ಥರ ಏನಾದ್ರು ಇದ್ದರೆ, ಅಂದರೆ ದೇಹಕ್ಕೆ ಏನಾದರೂ ಊತ ಮಾಡ್ಕೊಂಡಿದ್ರೆ ಅಲ್ಲೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನಿಮಗೆ ಸಪ್ರೇಟಾಗಿ ಒಂದು ಲೈನ್ ಇದೆ, ಆ ಲೈನಲ್ಲಿ ಬಿಡ್ತಾರೆ. ಡೈರೆಕ್ಟಾಗಿ 18 ಮೆಟ್ಲು ಹತ್ತೀರ, ದರ್ಶನವನ್ನು ಮಾಡ್ತೀರ. ಇದಿಷ್ಟು ಮೇಲೆ ಇರ್ತಕ್ಕಂಥ ಪರಿಸ್ಥಿತಿ, ಶಬರಿಮಲೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ. ನಾನು ನಿಮ್ಮೆಲ್ರಿಗೂ ಕೂಡ ಹೇಳಿದ್ದೇನೆ. ಎಲ್ಲರೂ ಕೂಡ ದಯವಿಟ್ಟು ನಾನು ಹೇಳಿರ್ತಕ್ಕಂಥ ಒಂದಷ್ಟು ಮಾರ್ಗದರ್ಶನವನ್ನು ಪಾಲಿಸಿ ಆನ್ಲೈನ್ ಟಿಕೆಟನ್ನು ಮಾಡ್ಕೊಳ್ಳಿ. ನುಗ್ಗಲು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾರನ್ನೂ ಕೂಡ ದರ್ಶನ ಆಗಿರ್ತಕ್ಕಂಥವ್ರು ಗುಂಪು ಕಟ್ಕೊಂಡು ಅಲ್ಲೇ ನಿಂತ್ಕೊಳ್ಬೇಡಿ. ದರ್ಶನ ಆದಮೇಲೆ ಇಮ್ಮಿಡಿಯೇಟಾಗಿ ನಿಮ್ಮ ಪಾಡಿಗೆ ನೀವು ಕೆಳಗಡೆ ಬರ್ತಾ ಇರಿ. ಯಾರೂ ಕೂಡ ನಿಂತ್ಕೊಳ್ಬೇಡಿ. ಯಾಕೆಂದರೆ ಅಲ್ಲಿ ನಾವೆಷ್ಟು ಜನ ನಾವು ನಿಂತ್ಕೊಳ್ತೀವೋ ದರ್ಶನ ಮಾಡ್ಲಿಕ್ಕೆ ಬರೋರಿಗೆ ಅಷ್ಟೇ ರಶ್ ಜಾಸ್ತಿ ಆಗ್ತಾ ಇರುತ್ತೆ, ಬೆಟ್ಟದ ಮೇಲ್ಗಡೆ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ದರ್ಶನ ಆದಮೇಲೆ ನಿಮ್ಮ ಪಾಡಿಗೆ ನೀವು ಇಳಿತಾ ಇರಿ. ಇದೆಲ್ಲವೂ ಆಯಿತು. ಅಪ್ಪಿ ತಪ್ಪಿ ಯಾರೂ ಕೂಡ ಮೇಲ್ಗಡೆ ರೂಮ್ ಸಿಗುತ್ತೆ ಅಂತ ಹೇಳಿ ಯಾರೋ ಹೇಳ್ತಾರೆ ರೂಮ್ ಸಿಗುತ್ತೆ ಹೋಗಿ ಅಂತೇಳಿ. ರೂಮ್ ಅಂತೂ ಸಿಗೋದೇ ಇಲ್ಲ. ಅಲ್ಲೇನಾದರೂ ತಂಗಬೇಕಂದ್ರೆ ನೀವು ಅಲ್ಲೇ ಎಲ್ಲಾನ ಆಚೆ ಕಡೆ ಮಲಗಬೇಕಷ್ಟೆ. ಅಲ್ಲಿ ಒಂದು ಪ್ರಾಂಗಣದಲ್ಲಿ ಯಾರಾದರೂ ಒಂಚೂರು ರಿಕ್ವೆಸ್ಟ್ ಮಾಡ್ಕೊಂಡು ಹಂಗೆ ಮಲ್ಕೊಳ್ಬೇಕಷ್ಟೆ. ಅದು ಬಿಟ್ಟರೆ ರೂಮ್ ಗೀಮ್ ಏನೂ ಸಿಗೋದಿಲ್ಲ. ಯಾರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ದರ್ಶನ ಆದಮೇಲೆ ನಿಮ್ಮ ಪಾಡಿಗೆ ನೀವು ಕೆಳಗಡೆ ಇಳಿರಿ. ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದಿದೆ. ಭಗವಂತನ ದರ್ಶನವನ್ನು ಮಾಡ್ಲಿಕ್ಕೆ ಹೋಗ್ತಾ ಇರೋರು ಕ್ಷೇಮವಾಗಿ ಹೋಗಿ ಬನ್ನಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಮಾರ್ಗ ಮಧ್ಯದಲ್ಲಿ ಯಾವುದೇ ರೀತಿ ಅಡೆತಡೆಗಳಾಗದೇ ಇರಲಿ. ಆದಷ್ಟು ಜೋಪಾನವಾಗಿ ಹೋಗಿ ಬನ್ನಿ. ಸ್ಪೀಡ್ ಡ್ರೈವಿಂಗ್ ಮಾಡಬೇಡಿ. ನಿದ್ದೆ ಕೆಟ್ಟು ಗಾಡಿ ಓಡಿಸ್ಬೇಡಿ. ನಿದ್ದೆ ಬಂದರೆ 1 ನಿಮಿಷ ಗಾಡಿ ಲೆಫ್ಟ್ಗೆ ಹಾಕ್ಬಿಡಿ. ಏನೂ ತೊಂದರೆ ಇಲ್ಲ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಭಗವಂತನ ದರ್ಶನವನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಶಬರಿಮಲೆ ಯಾತ್ರೆಯ ಕುರಿತಾಗಿ ನನಗಾಗಿರ್ತಕ್ಕಂಥ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಅಂದರೆ ಅನುಭವಗಳನ್ನು ನಾನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ಕೊಟ್ಟೆ. ಅದಾದಮೇಲೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟೆ. ಅದೆಲ್ಲವೂ ಆಯಿತು. ಇನ್ನು ಕಳೆದ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಬಹಳ ವಿಶೇಷವಾಗಿರ್ತಕ್ಕಂಥ ಅದ್ಭುತಕರವಾಗಿರ್ತಕ್ಕಂಥ ಒಂದು ಆಯುರ್ವೇದಿಕ್ ಮೆಡಿಸಿನನ್ನು ನಿಮ್ಮೆಲ್ರಿಗೂ ಕೂಡ ಪರಿಚಯ ಮಾಡಿಸ್ತೇನೆ. ಸಾಕಷ್ಟು ಜನಕ್ಕೆ ಗೊತ್ತಿದೆ, ಆದರೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥವ್ರಿಗೆ ಇದರ ಅನುಭವ ಸ್ವಲ್ಪ ಕಡಿಮೆ ಆಗ್ಬೋದು. ಯಾಕೆಂದರೆ ತೀರಾ ಸಿಗ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ಈಗ ನೀವು ಸಾಧಾರಣವಾಗಿ ಮೆಡಿಕಲ್ ಸ್ಟೋರ್ಗೆ ಹೋದರೆ, ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಗೆ ಹೋದ್ರೇ ಸಿಗುತ್ತೆ. ನಾರ್ಮಲ್ ಮೆಡಿಕಲ್ ಸ್ಟೋರಲ್ಲಿ ಸಿಗಬಹುದು, ನನಗೆ ಗೊತ್ತಿರೋ ಪ್ರಕಾರ ಸಿಗುತ್ತೆ, ತೊಂದರೆ ಏನೂ ಇಲ್ಲ. ಆದರೆ ತಾವು ಕೇಳ್ತಕ್ಕಂಥದ್ದು ನಾನು ಹೇಳ್ತೀನಿ ಯಾವ ರೀತಿ ಕೇಳಬೇಕು ಅಂತ ಹೇಳಿ. ಒಂದು ವೇಳೆ ಸಿಗಲಿಲ್ಲ ಅಂದರೆ ನಿಮ್ಮ ವಾಸ್ತುಗೃಹದಲ್ಲೇ ತಯಾರಿಸ್ಕೊಳ್ಬೋದು. ಗುರುಗಳು 1 ನಿಮಿಷ ಪ್ರಾರಂಭದ ಹಂತದಲ್ಲಿ ಭಯ ಇಡಿಸಿದ್ರು, ಈಗ ಸಮಾಧಾನ ಮಾಡಿದ್ರು. ಎಲ್ಲೂ ಸಿಗಲ್ಲ, ಮೆಡಿಕಲ್ ಸ್ಟೋರಲ್ಲಿ ಸಿಗ್ಬಹುದು, ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಒಂದು ಮಾತು ಹೇಳಿದ್ರು ಗುರುಗಳು. ಆದಮೇಲೆ ಸಮಾಧಾನ ಮಾಡಿದ್ರು. ಏನಪ್ಪ, ಮನೆಯಲ್ಲೇ ತಯಾರಿಸ್ಕೊಳ್ಬೋದು, ತೊಂದರೆ ಇಲ್ಲ, ಆರಾಮಾಗಿ ತಯಾರಿಸ್ಕೊಳ್ಬೋದು. ಅದಕ್ಕೆ ನೀವಿನ್ನೇನೋ ಯಜ್ಞ ಯಾಗಾದಿಗಳು ಮಾಡಬೇಕು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಅದು ತರಬೇಕು ಇದು ತರಬೇಕು, ಏನೂ ಇಲ್ಲ. 3 ಐಟಮ್, 3 ವನಸಿರಿಗಳು. ಅದನ್ನು ತೊಗೊಂಡು ಬಂದರೆ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಯುರ್ವೇದಿಕ್ ಮೆಡಿಸನ್ನು ನಿಮ್ಮ ವಾಸ್ತುಗೃಹದಲ್ಲೇ ತಯಾರಿಸ್ಕೊಳ್ಬೋದು. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಗುರುಗಳೇ ಬರೀ ತೋರಿಸ್ತಾ ಇದ್ದೀರಾ, ಇದೇನಿದು ಅಂದರೆ ಇದರ ಹೆಸರು ತ್ರಿಫಲ ಚೂರ್ಣ ಅಂತ ಹೇಳಿ. ತ್ರಿಫಲ ಚೂರ್ಣ ಅಂತ ಹೇಳಿ. ಇದನ್ನು ತಯಾರಿಸ್ಕೊಳ್ಳೋದು ಹೇಗೆ? ಈ ಚೂರ್ಣದಲ್ಲಿರ್ತಕ್ಕಂಥ ಸಾಮಗ್ರಿಗಳು ಯಾವುದು ಅಂದರೆ 3 ಸಾಮಗ್ರಿಗಳು. ಆ ಸಾಮಗ್ರಿಗಳು ಯಾವುದಪ್ಪ ಅಂದರೆ, ಒಂದು ಜಾಕಾಯಿ, ಇನ್ನೊಂದು ಅಳಲೆಕಾಯಿ, ಮತ್ತಿನ್ನೊಂದು ನಲ್ಲಿಕಾಯಿ. ಜಾಕಾಯಿ, ಅಳಲೆಕಾಯಿ, ನಲ್ಲಿಕಾಯಿ, ಈ 3ರಿಂದನೂ ಕೂಡ ಈ ಒಂದು ಚೂರ್ಣವನ್ನು ತಯಾರಿಸ್ಕೊಳ್ತಕ್ಕಂಥದ್ದು. ಇನ್ನು ಚೂರ್ಣವೇನೋ ತಯಾರಿಸ್ಕೊಳ್ತಕ್ಕಂಥದ್ರ ಬಗ್ಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನೇನೋ ಹೇಳಿದೆ. ಈ ಒಂದು ಚೂರ್ಣದಲ್ಲಿ ಹಾಕಿರ್ತಕ್ಕಂಥ ವನಸಿರಿಗಳನ್ನೇನೋ ಹೇಳಿದೆ. ಈ ಒಂದು ಆಯುರ್ವೇದಿಕ್ ಮೆಡಿಸನ್ನು ಯಾವ ರೀತಿ ಸಹಾಯಕ್ಕೆ ಬರುತ್ತೆ, ಯಾವ ರೀತಿ ನಮಗೆ ಹೆಲ್ಪ್ ಆಗುತ್ತೆ, ಇದನ್ನು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯದ ಸಮಸ್ಯೆಗಳು ಯಾವ್ದು ಕಡಿಮೆ ಆಗುತ್ತೆ ಅನ್ನೋ ವಿಚಾರಕ್ಕೆ ಬಂದಾಗ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ದೇಹದಲ್ಲಿ ಸಾಧಾರಣವಾಗಿ ಇದು ಗಂಡು ಮಕ್ಕಳು ತಗೊಂಡ್ರೆ ಏನೇನು ವ್ಯತ್ಯಾಸಗಳಾಗತ್ತೆ, ಹೆಣ್ಣು ಮಕ್ಕಳಿಗೆ ಒಂದು ವಿಚಾರಕ್ಕೆ ಬಹಳ ಸೂಪರ್ ಮೆಡಿಸನ್. ಪ್ರತಿಯೊಬ್ಬರೂ ಕೂಡ ಆ ನೋವನ್ನು ತಿಂತೀರಿ. ತಾಯಂದರು ನಿಮಗೋಸ್ಕರ ನಾನು ಈ ಒಂದು ಮೆಡಿಸನನ್ನು ತೊಗೊಂಡು ಬಂದೆ, ಅಕ್ಕ ತಂಗಿಯರು ನಿಮಗೋಸ್ಕರ ನಾನು ಈ ಒಂದು ಮೆಡಿಸನನ್ನು ತೊಗೊಂಡು ಬಂದೆ.
ಗುರುಗಳೇ ಏನು ಗುರುಗಳೇ, ತಾಯಂದ್ರು ಅಂತ ಹೇಳ್ತಾ ಇದ್ದೀರಿ, ಅಕ್ಕ ತಂಗಿಯರು ಅಂತ ಹೇಳ್ತಾ ಇದ್ದೀರಿ, ಏನಾ ಮೆಡಿಸನ್ನು ಗೊತ್ತಾಗ್ತಾ ಇಲ್ವಲ್ಲ? ಈ ಮೆಡಿಸನ್ನು ಸಾಧಾರಣವಾಗಿ ಹೆಣ್ಣು ಮಕ್ಕಳ ವಿಚಾರವಾಗಿ ನಾನು ಮೊದಲು ತಿಳಿಸ್ಕೊಡ್ತೀನಿ. ಹೆಣ್ಣು ಮಕ್ಕಳು, ನೀವು ಆ ಒಂದು ಋತು ಸಮಯದಲ್ಲಿ, ಆ ಒಂದು ಪೀರಿಯಡ್ ಸಮಯದಲ್ಲಿ, ಆ ಒಂದು ಮಂಡಲದ ಸಮಯದಲ್ಲಿ ನಿಮ್ಮೆಲ್ರಿಗೂ ಕೂಡ ಈ ಒಂದು ಕಿಬ್ಬೊಟ್ಟೆ ನೋವು ಅಂತ ಬರುತ್ತೆ. ತುಂಬಾ ನೋವನ್ನು ಅನುಭವಿಸ್ತಾ ಇರ್ತೀರಿ. ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಆ ಒಂದು ಸಮಯದಲ್ಲಿ ನಮ್ಮ ಮನೆಯಲ್ಲೇ ಆಗಲಿ, ನಮ್ಮ ಅಕ್ಕ ತಂಗಿಯರಾಗಲಿ ಈ ಒಂದು ನೋವನ್ನು ಅನುಭವಿಸ್ಬೇಕಾದ್ರೆ ನಮಗೆ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಪಾಪ ಕಣ್ಣಲ್ಲಿ ನೀರು ಹಾಕೊಳ್ಳೋದು ಒಂದು ಬಾಕಿ. ಅವರು ಹಾಕೊಳ್ತಾರೆ, ಸುಮಾರು ಜನ ನೋವನ್ನು ತಡೀಲಿಕ್ಕಾಗದೆ ಬಹಳ ನೋವನ್ನು ಅನುಭವಿಸ್ತಾರೆ. ಆ ಒಂದು ವಿಚಾರಕ್ಕೆ ಬಂದಾಗ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಈ ಒಂದು ನೋವನ್ನು ಅನುಭವಿಸ್ತೀರಿ. ಯಾಕೆಂದರೆ ಆ ಒಂದು ಸಮಯದಲ್ಲಿ ಗಂಡು ಮಕ್ಕಳಾಗಿ ನಾವು ಅವರಿಗೆ ಎಷ್ಟು ಒಂದು ಪ್ರೀತಿ ವಿಶ್ವಾಸವನ್ನು ಕೊಡಬೇಕೋ ಅಷ್ಟು ಪ್ರೀತಿ ವಿಶ್ವಾಸವನ್ನು ಕೊಡಬೇಕು. ಅದನ್ನು ಬಿಟ್ಟು ಆ ಒಂದು ಸಮಯದಲ್ಲೂ ಕೂಡ ಅವ್ರಿಗೆ ಇನ್ನೇನೋ ಕೆಲಸವನ್ನು ಮಾಡಿಸ್ತಕ್ಕಂಥದ್ದಾಗಲಿ, ಅವರನ್ನು ಎಬ್ಸೋದಾಗಲಿ, ಅವರಲ್ಲಿ ಇನ್ನೇನೋ ಅವ್ರಿಗೆ ಕೆಲಸವನ್ನು ಹಚ್ತಕ್ಕಂಥದ್ದಾಗಲಿ, ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. 3 ದಿವಸ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡ್ದಿರಾ ಆ 3 ದಿವಸ ಅವ್ರಿಗೆ ರೆಸ್ಟ್ ಕೊಟ್ಟು ನಾವೇ ಅವ್ರಿಗೆ ಸೇವೆಯನ್ನು ಮಾಡಬೇಕು. ನಿಜವಾಗ್ಲೂ ಹೇಳ್ತೀನಿ, ಆ 3 ದಿವಸ ನಾವೇನಾದರೂ ಅವ್ರಿಗೆ ತೊಂದರೆ ಕೊಟ್ಟರೆ ತಾಯಿಯ ವಕ್ರದೃಷ್ಟಿಗೆ ನಾವೆಲ್ಲರೂ ಕೂಡ ಗುರಿ ಆಗ್ತೀವಿ. ಭಗವಂತನ ವಕ್ರದೃಷ್ಟಿಗೆ ನಾವೆಲ್ಲರೂ ಕೂಡ ಗುರಿ ಆಗ್ತೀವಿ. ತಾಯಿ ಒಂದು ಸತಿ ಕಣ್ಣು ಬಿಟ್ಟು ನಮ್ಮನ್ನೇನಾದರೂ ನೋಡಿದ್ರೆ ನಾವೆಲ್ಲರೂ ಕೂಡ ನಾವು ಬೆಳೆದಿರೋ ಹಂತವಾಗಿ ಯಾವ ರೀತಿ ಬೆಳೆದಿದ್ವೋ ಹಂತವಾಗಿ ಅದೇ ರೀತಿ ನಾವು ಕೆಳಗೆ ಬಿದ್ದೋಗ್ತೀವಿ. ಯಾಕೆಂದರೆ ಅಷ್ಟು ಕ್ರೂರ. ಆ ಒಂದು ವಿಚಾರಕ್ಕೆ ಬಂದಾಗ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ನಮಗೆ ಬೇಕು. ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗಬೇಕು, ನಾವೊಂದು ಗೌರವಾನ್ವಿತ ಮನುಷ್ಯನಾಗಬೇಕು ಅಂದರೆ ಆ ಒಂದು ಸಮಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕಿರುಕುಳವನ್ನು ಕೊಡ್ದೀರಾ, ತೊಂದರೆಯನ್ನು ಕೊಡ್ದೀರಾ, ಇಲ್ಲ ಬೇರೆ ಇನ್ನೇನೋ ಸಮಸ್ಯೆಗಳನ್ನು ಮಾಡ್ದೀರಾ, ಇನ್ನೇನೋ ತೊಂದರೆಗಳನ್ನು ಕೊಡ್ದೀರಾ, ನೀವು ಇನ್ನೇನೋ ದಾರಿಗಳಿಂದ ಬಂದವ್ರಿಗೆ ಸಮಸ್ಯೆ ಮಾಡೋದು ದಯವಿಟ್ಟು ಆ ಸಮಯದಲ್ಲಿ ಮಾಡಬೇಡಿ. ತುಂಬಾ ಕೆಟ್ಟದ್ದು. ಕಣ್ಣು ಹೋಗತಕ್ಕಂಥದ್ದಿರುತ್ತೆ, ಕಣ್ಣನ್ನು ಕಳ್ಕೊಂಡ್ಬಿಡ್ತೇವೆ ನಾವು, ನಂಬ್ತಿರೋ ಬಿಡ್ತಿರೋ. ಆ ಒಂದು 3 ದಿವಸಗಳ ಕಾಲ ಅವರು ಅನುಭವಿಸ್ತಾ ಇರ್ತಕ್ಕಂಥ ಆ ಒಂದು ನೋವಿನ ಸಮಯದಲ್ಲಿ ನಾವಿನ್ನೇನೋ ನೋವನ್ನು ಕೊಡಕ್ಕೆ ಹೋದರೆ ಅವರಿಗೆ, ಇಲ್ಲಾಂದ್ರೆ ನಾವಿನ್ನೇನೋ ಚೇಷ್ಟೆ ಮಾಡ್ಲಿಕ್ಕೆ ಹೋದರೆ ಕಣ್ಣನ್ನೇ ಕಳ್ಕೊಂಡ್ಬಿಡ್ತೀವಿ. ನಿಜವಾಗ್ಲೂ ಇದನ್ನು ನಡೆಸ್ತಕ್ಕಂಥದ್ದು, ನಿಜವಾಗ್ಲೂ ನಡೀತಕ್ಕಂಥದ್ದು ಇದು. ತಾಯಿಯ ಕೋಪಕ್ಕೆ ನಾವು ಗುರಿ ಹಾಕ್ತೀವಿ. ದಯವಿಟ್ಟು ಯಾರೂ ಆ ಕೆಲಸವನ್ನು ಮಾಡಬೇಡಿ. ಯಾಕೆಂದರೆ ಹೆಣ್ಣು ಮಕ್ಕಳು ಅಂದರೆ ಅವರೂ ಕೂಡ ಒಬ್ಬರು, ಅವರೂ ಕೂಡ ಒಂದು ಜೀವ. ಯಾಕೆ ಅಂದರೆ ಹೆಣ್ಣು ಮಕ್ಕಳಿಲ್ಲ ಅಂದರೆ ಇವತ್ತಿನ ದಿವಸ ನಾವು ಯಾರೂ ಕೂಡ ಇಲ್ಲ. ಪ್ರಕೃತಿ ದೇವಿ ಹೆಣ್ಣು, ಭೂಮಿ ಹೆಣ್ಣು, ನಾವು ಕುಡಿತಕ್ಕಂಥ ನೀರು ಹೆಣ್ಣು, ನಾವು ತಗೊಳ್ತಕ್ಕಂಥ ಗಾಳಿ ಹೆಣ್ಣು, ಪ್ರತಿಯೊಂದರಲ್ಲೂ ಹೆಣ್ಣಿದ್ದಾಳೆ. ಮೊದಲು ಬಂದಿರತಕ್ಕಂಥದ್ದೇ ಭೂಮಂಡಲದ ಮೇಲೆ ಮೊದಲು ಬಂದಿರತಕ್ಕಂಥದ್ದೇ ಒಂದು ಶಕ್ತಿ ಹೆಣ್ಣು. ಹೆಣ್ಣಾದ ಮೇಲೆ ಗಂಡು ದೇವತೆಗಳು ಬಂದಿರತಕ್ಕಂಥದ್ದು. ಆ ಒಂದು ವಿಚಾರಕ್ಕೆ ಬಂದಾಗ, ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ನಿಮಗೆ ಆ ಒಂದು ಸಮಯದಲ್ಲಿ ಬರ್ತಕ್ಕಂಥ ಆ ಒಂದು ನೋವಿಗೆ, ವೇದನೆಗೆ ಅಂತಾನೆ ಈ ಒಂದು ಚೂರ್ಣ. ಇದನ್ನ ಆ ಒಂದು 2 ಚಿಟಿಕೆ ಚೂರ್ಣವನ್ನು ನಿಮ್ಮ ಒಂದು 2 ಚಿಟಿಕೆ ಚೂರ್ಣವನ್ನು ನಿಮ್ಮ ಬಾಯೊಳಗೆ ಹಾಕೊಂಡು ಒಂದೇ ಒಂದು ಲೋಟ ನೀರನ್ನು ಕುಡಿದು ಬಿಟ್ಟರೆ ನಿಮಗೆ ಇರೋದ್ರಲ್ಲಿ ಸಾಕಷ್ಟು ಮಟ್ಟಿಗೆ ನೋವು ಒಂಚೂರು ಕಡಿಮೆ ಆಗುತ್ತೆ. ಇರೋದ್ರಲ್ಲಿ ನೋವು ತುಂಬಾ ಕಡಿಮೆ ಆಗುತ್ತೆ. ನಿಮ್ಮೆಲ್ರಿಗೂ ಕೂಡ ನಾನು ತಿಳಿಸ್ತಾ ಇದ್ದೇನೆ, ತಾಯಂದ್ರು ತಾವೆಲ್ಲರೂ ಕೂಡ ಮಾಡೋದೇನಪ್ಪ ಅಂದರೆ 2 ಚಿಟಿಕೆ, ಜಾಸ್ತಿ ಬೇಡ, 2 ಚಿಟಿಕೆ ತೊಗೊಂಡು ನಿಮ್ಮ ಬಾಯೊಳಗೆ ಹಾಕೊಳ್ತಕ್ಕಂಥದ್ದು, ನೀರು ಕುಡಿತಕ್ಕಂಥದ್ದು ಅಷ್ಟೇ. ಒಂಚೂರು ಕಹಿ ಆಗ್ಬೋದು, ತಲೆ ಕೆಡಿಸ್ಕೊಳ್ಬೇಡಿ. ನೀರು ಕುಡಿದಾಗ ಇರತಕ್ಕಂಥ ನೋವು ಕಡಿಮೆ ಆಗುತ್ತೆ. ಇರೋದ್ರಲ್ಲಿ ಒಂದು ಸ್ವಲ್ಪ ಸಮಾಧಾನವಾಗಿರ್ಬೋದು. ಯಾಕೆಂದರೆ ನೋವು ನಾನು ನೋಡಿದ್ದೇನೆ, ನಾನು ಕಣ್ಣಲ್ಲಿ ನೋಡಿದ್ದೇನೆ ಆ ನೋವು ಏನು ಅನ್ನೋದನ್ನು. ಅದಕ್ಕೋಸ್ಕರ ಇದನ್ನು ತಗೊಳ್ಳೋದ್ರಿಂದ ಇನ್ನಷ್ಟು ಏನಪ್ಪ ಅಂದರೆ 5 ತರಹ ಕ್ಯಾನ್ಸರ್ ನಮಗೆ ದೂರ ಆಗುತ್ತೆ ದೇಹದಿಂದ. 5 ತರಹ ಕ್ಯಾನ್ಸರು ನಮ್ಮ ದೇಹದಿಂದ ಸಂಪೂರ್ಣವಾಗಿ ದೂರ ಆಗ್ತಕ್ಕಂಥದ್ದಿರುತ್ತೆ. ಮತ್ತು ಇದನ್ನು ಸೇವನೆಯನ್ನು ಮಾಡೋದ್ರಿಂದ ಸಾಕಷ್ಟು ಜನಕ್ಕೆ ಹಲ್ಲಿನ ಸಮಸ್ಯೆ ಜಾಸ್ತಿ ಇರುತ್ತೆ. ಹಲ್ಲಿನ ದೌಡೆ ಏನಿರುತ್ತೆ ಅಂದರೆ ಈ ಮೇಲ್ಗಡೆ ಮಾಂಸ ಏನಿರುತ್ತೆ ಅದು ಸಂಪೂರ್ಣವಾಗಿ ಹಲ್ಲು ಏನು ಗ್ರಿಪ್ ಇರುತ್ತಲ್ಲ ಆ ಒಂದು ಗ್ರಿಪ್ ಇರತಕ್ಕಂಥ ಜಾಗದಿಂದ ಆಚೆ ಬಂದ್ಬಿಟ್ಟಿರುತ್ತೆ. ಅಂದರೆ ಅಲ್ಲಿ ಆ ಒಂದು ಜಾಗದಲ್ಲಿ ಮಾತ್ರ ಇಂದು ರಕ್ತ ಬರ್ತಕ್ಕಂಥದ್ದಾಗಲಿ, ಇಲ್ಲ ತಾವು ಇನ್ನೇನೋ ಅಗಿಬೇಕಾದ್ರೆ ನೋವು ಬರ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ ಈ ಒಂದು ಚೂರ್ಣವನ್ನು ಸೇವನೆ ಮಾಡೋದ್ರಿಂದ. ಈ ಒಂದು ಚೂರ್ಣದ ಹೆಸರು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ತ್ರಿಫಲ ಚೂರ್ಣ ಅಂತ ಹೇಳಿ. ತ್ರಿಫಲ ಚೂರ್ಣ ಅಂತ ಹೇಳಿ ಅಳಲೆಕಾಯಿ, ಜಾಕಾಯಿ ಮತ್ತು ನಲ್ಲಿಕಾಯಿ ಇವು 3 ಕೂಡ ಒಣಗಿಸಿ ಪುಡಿ ಮಾಡ್ತಕ್ಕಂಥದ್ದು. 3 ಕೂಡ ಸಂಪೂರ್ಣವಾಗಿ ಬಿಸಿಲಲ್ಲಿ ಒಣಗಿಸಿ
ಪುಡಿ ಮಾಡಿ ಆ ಒಂದು ಪುಡಿಯನ್ನು ಸಂಪೂರ್ಣವಾಗಿ 3 ಪುಡಿಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡತಕ್ಕಂಥದ್ದು ಅಷ್ಟೇ. ಇದರಲ್ಲಿ ಬೇರೆ ಇನ್ನೇನೂ ಇಲ್ಲ. ಇದನ್ನು ಮಾಡಿ ನಿಜವಾಗ್ಲೂ ಸೂಪರ್ ಮೆಡಿಸನ್ನು. ತಾವೆಲ್ಲರೂ ಕೂಡ ಅನುಭವಿಸ್ತೀರಿ. ಈ ಒಂದು ಮೆಡಿಸನ್ನನ್ನು ತೊಗೊಂಡ್ಮೇಲೆ ಆಗ್ತಕ್ಕಂಥ ಒಂದು ಸಂತೋಷ ಕ್ಷಣಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತೀರಿ. ಹೆಣ್ಣು ಮಕ್ಕಳು ತಾಯಂದರು ತಾವು ಈ ಒಂದು ಮೆಡಿಸನನ್ನು ದಯವಿಟ್ಟು ಸೇವನೆಯನ್ನು ಮಾಡಿ. ನಿಮಗಿದು ಬಹಳ ಅವಶ್ಯಕಾರಿ ಮೆಡಿಸನ್ನು. ತಾವೆಲ್ಲರೂ ಕೂಡ ತೆಗೆದುಕೊಳ್ಳಿ. ಬಹಳ ಅದ್ಭುತಕರವಾಗಿರ್ತಕ್ಕಂಥ ಔಷಧಿ. ಸೇವನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ರಾಶಿ ಫಲದತ್ತ ಗಮನವನ್ನು ವಹಿಸೋಣ. ಸಮಯದ ಅಭಾವವು ಕೂಡ ಸಾಕಷ್ಟು ಇದೆ. ಇನ್ನು ರಾಶಿ ಫಲದತ್ತ ಗಮನವನ್ನು ವಹಿಸೋಣ. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಬಹಳ ಅದ್ಭುತಕರವಾಗಿರ್ತಕ್ಕಂಥ ಮೆಡಿಸನ್ನನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾಯಿತು. ಆ ಒಂದು ಮೆಡಿಸನ್ ನಿಜವಾಗ್ಲೂ ಕೂಡ, ಆ ಒಂದು ಔಷಧಿ ನಿಜವಾಗ್ಲೂ ಕೂಡ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಆ ಒಂದು ಔಷಧಿಯನ್ನು ಪ್ರತಿಯೊಬ್ಬರೂ ಕೂಡ ಸ್ವೀಕರಿಸಿ ತುಂಬಾ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ರಾಶಿ ಫಲದತ್ತ ಗಮನವನ್ನು ವಹಿಸೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿದೆ. ಆದರೆ ಎಲ್ಲೋ ಒಂದು ಕಡೆ ಪ್ರಾರಂಭದ ಹಂತದಲ್ಲೇ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಮಾಡ್ತಕ್ಕಂಥ ಕೆಲಸದಲ್ಲಿ ಅಷ್ಟಾಗಿ ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಏನಪ್ಪ ಗುರುಗಳು ಹೀಗೆ ಹೇಳ್ತಾ ಇದ್ರಲ್ಲ, ಅರ್ಥವಾಗ್ಲಿಲ್ವಲ್ಲ ಅಂದರೆ, ಈಗ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಮಾರ್ಗದರ್ಶನ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಪ್ರಾರಂಭದ ಹಂತದಲ್ಲಿ ಆ ಒಂದು ಮಾರ್ಗದರ್ಶನವನ್ನು ಎಲ್ಲೋ ಒಂದು ಕಡೆ ಕಳ್ಕೊಳ್ತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಗೊಂದಲದ ಪರಿಸ್ಥಿತಿ. ನಾನು ಈ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನೋ ಇಲ್ವೋ ಎಂಬತಕ್ಕಂಥ ಪರಿಸ್ಥಿತಿಯಲ್ಲಿರ್ತೀರಿ. ಇಲ್ಲ ಅಂದರೆ ಇಷ್ಟು ದಿವಸ ತಾವು ಅಧ್ಯಯನವನ್ನು ಮಾಡ್ಕೊಂಡ್ಬಂದಿರ್ತೀರಿ. ಆ ಒಂದು ವಿಚಾರವಾಗಿ ತಾವು ಕೆಲಸ ಮಾಡಬೇಕಾದ್ರೂ ಕೂಡ ಎಲ್ಲೋ ಒಂದು ಕಡೆ ತಾವೇನು ಕಳ್ತಿರ್ತೀರೋ ಅದನ್ನೇ ಮರ್ತೋಗ್ತಕ್ಕಂಥದ್ದಿರುತ್ತೆ. ಯಾವುದನ್ನು ಕೂಡ ಜ್ಞಾಪಕ ಶಕ್ತಿ ಅನ್ನೋದು ಇರೋದಿಲ್ಲ. ಆ ಒಂದು ವಿಚಾರಕ್ಕೆ ಬಂದಾಗ ಈ ಒಂದು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಪ್ರಾರಂಭದ ಹಂತದಲ್ಲೇ ಎಡುವತಕ್ಕಂಥದ್ದಿರುತ್ತೆ. ಆದರೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ದೃಢ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿದ್ದೆ ಆದರೆ ಅಂತ್ಯದ ಸಮಯದಲ್ಲಿ ಇನ್ನೇನು ಕಾರ್ಯಸಿದ್ಧಿ ಮಾಡಿಕೊಳ್ಬೇಕು, ಆ ಒಂದು ಸಮಯದಲ್ಲಿ ಯಾವುದೇ ರೀತಿ ಅಡೆತಡೆಗಳಾಗೋದಿಲ್ಲ. ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಿರುತ್ತೆ. ಸಾಕಷ್ಟು ಭಯದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆ ಒಂದು ಆಸಕ್ತಿ ಇರೋದಿಲ್ಲ, ಆ ಒಂದು ಹುಮ್ಮಸ್ಸು ಇರೋದಿಲ್ಲ. ಏನು ಮಾಡಬೇಕಾದ್ರೂ ಕೂಡ ಇವತ್ತಿನ ದಿವಸ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಇಷ್ಟು ದಿವಸ ಮಾಡ್ಕೊಂಡಿರ್ತಕ್ಕಂಥದ್ದೇ ಅಲ್ಲೇನಪ್ಪ, ಭಾನುವಾರ ಆರಾಮಾಗಿ ಮನೇಲಿರೋಣ ಬಿಡು, ರೆಸ್ಟ್ ಮಾಡೋಣ ಬಿಡು ಎಂಬತಕ್ಕಂಥ ಮನಸ್ಥಿತಿ. ಆ ಟೈಮಲ್ಲಿ ನೀವೇನು ಮಾಡ್ತೀರಿ, ಈಗ ಯಾವ ಕೆಲಸ ನೀವು ಮಾಡಬೇಕು ಅಂತ ಸಂಕಲ್ಪ ಇರುತ್ತೋ ಆ ಕೆಲಸದ ಬಗ್ಗೆ ನೀವು ಗಮನನೇ ಕೊಡೋದಿಲ್ಲ. ಮನೆಯಲ್ಲೇ ಇದ್ಬಿಡ್ತೀರಿ. ಮಾಡ್ತಕ್ಕಂಥ ಕೆಲಸವನ್ನು ಹಾಳು ಮಾಡ್ಕೋತೀರಿ. ಆ ಒಂದು ಕೆಲಸ ಕಾರ್ಯಸಿದ್ಧಿ ಆಗತ್ತೆ, ಭಗವಂತನ ಕೃಪಾಶೀರ್ವಾದ ಇದೆ ಅಂದ್ರೂ ಕೂಡ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಬೇಡ ಬಿಡಪ್ಪ, ನಾಳೆ ಮಾಡ್ಕೊಂಡ್ರೆ ಆಯಿತು, ನಾಳಿದ್ದು ಮಾಡ್ಕೊಂಡ್ರೆ ಆಯಿತು ಎಂಬತಕ್ಕಂಥ ಪರಿಸ್ಥಿತಿಯಲ್ಲೇ ಇರ್ತೀರ ಹೊರತಾಗಿ ಆಸಕ್ತಿಯುಕ್ತರಾಗಿ ತಾವೇನು ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಧೃತಿಗೆಡ್ತಕ್ಕಂಥದ್ದು ಬೇಡ, ತಲೆ ಕೆಡಿಸ್ಕೊಳ್ಬೇಡಿ, ಸೋಂಬೇರ್ತನ ಬಿಡಿ, ಎದ್ದು ಹೇಳಿ ಬನ್ನಿ, ಕೆಲಸವನ್ನು ಮಾಡಿ. ಕೆಲಸ ಕಾರ್ಯಸಿದ್ಧಿ ಆಗಲ್ಲ, ಏನಕ್ಕಾಗಲ್ಲ ಅನ್ನೋದನ್ನು ನಾವು ಭಗವಂತನ ಮೇಲೆ ಭಾರ ಹಾಕಿ ನೋಡೋಣ. ಭಗವಂತ ಇದ್ದಾನೆ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಇವತ್ತಿನ ದಿವಸ ಈ ಒಂದು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮುಂದೆ ಬಂದಿದ್ದೇ ಆದರೆ ಇರೋದರಲ್ಲಿ ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನಾದರೂ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಕಾಲಭೈರವೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಕಪ್ಪು ಶ್ವಾನಗಳಿಗೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ತಾವು ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದು ವಲಯದಲ್ಲೂ ಕೂಡ
ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ನಿಮ್ಮ ಮನೆ ದೇವರ ಸಂಪೂರ್ಣ ಕೃಪಾಶೀರ್ವಾದ ಇದೆ. ನಮಗೇನೋ ಕೃಪಾಶೀರ್ವಾದ ಇದೆ, ಅಂದುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಾ ಅಂತ ಗುರುಗಳು ಹೇಳಿದ್ದಾರೆ. ಇನ್ನು ನಾವು ಆರಾಮಾಗಿರೋಣ ಅಂತ ಹೇಳಿ ತಾವೇನಾದರೂ ಮಂಡರಾಗಿ ಆ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಆಸಕ್ತಿಯನ್ನು ತೋರಿಸದೇ ಇದ್ರೆ ಅಲ್ಲಿ ತಾವು ಎಡುವತಕ್ಕಂಥವ್ರು ಇರ್ತೀರಿ. ಜೋಪಾನ, ಕೆಲಸದ ಮೇಲೆ ಹೆಚ್ಚಿನಷ್ಟು ಆಸಕ್ತಿಯನ್ನು ತೋರಿಸಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ತಾವು ಮುಂದೆ ಹೆಜ್ಜೆ ಹಾಕಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಕಷ್ಟಕರನೇ. ಯಾಕಪ್ಪ ಗುರುಗಳು ಹೀಗೆ ಹೇಳ್ಬಿಟ್ರಲ್ಲ? ಯಾಕೆಂದರೆ ಭಾನುವಾರ ತಾವೆಲ್ಲರೂ ಕೂಡ ಏನು ಮಾಡ್ತೀರಿ, ದೂರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ ಸಾಕಷ್ಟು ಪ್ಲ್ಯಾನನ್ನು ಮಾಡ್ಕೊಂಡಿರ್ತೀರಿ. ಪೂರ್ವ ನಿಯೋಜಿತವಾಗಿ ಒಂದಷ್ಟು ಜಾಗಗಳಿಗೆ ನಾನು ಹೋಗಬೇಕು ಅಂಥೇಳಿ ತಾವೆಲ್ಲರೂ ಕೂಡ ಸಿದ್ಧರಾಗ್ಬಿಡ್ತೀರ. ಆದರೆ ನೀವು ಮೊದಲು ಏನೇ ಪ್ಲ್ಯಾನ್ ಮಾಡಿದ್ರೂ ಕೂಡ, ಏನೇ ನೀವು ನಿಯೋಜಿಸ್ಕೊಂಡಿದ್ರು ಕೂಡ, ಇಂತಹ ಜಾಗಕ್ಕೆ ಹೋಗಬೇಕು ಅಂತ ತಾವು ಅಂದುಕೊಂಡಿದ್ರು ಕೂಡ ಬೆಳಗ್ಗೆ ಎದ್ದಾದ ಮೇಲೆ ಅದರ ಬಗ್ಗೆ ಮತ್ತಷ್ಟು ಗೊಂದಲಗಳನ್ನೇ ಸೃಷ್ಟಿ ಮಾಡ್ಕೊಂಡಿರ್ತೀರಿ. ಈ ಜಾಗಕ್ಕೆ ಹೋಗಬೇಕಾ, ಈ ಜಾಗಕ್ಕೆ ಹೋಗಬಾರ್ದ ಎಂಬತಕ್ಕಂಥ ಮಿಶ್ರ ಮನಸ್ಥಿತಿಯಲ್ಲೇ ಇರ್ತೀರಿ. ಆದರೆ ತಾವ್ಯಾರು ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ದೂರ ಪ್ರಯಾಣ ಮಾಡತಕ್ಕಂಥ ವಿಚಾರವಾಗಿ ದೃಢ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ ನಾನು ಹೇಳ್ತಾ ಇದ್ದೇನೆ, ಇವತ್ತಿನ ದಿವಸ ಯಾವ ಮಾರ್ಗದಲ್ಲಿ ತಾವು ಹೋಗಬೇಕು ಅಂದ್ಕೊಂಡಿದ್ದೀರೋ ಆ ಮಾರ್ಗದಲ್ಲೇ ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಆ ಮಾರ್ಗ ಮಧ್ಯೆ ಬಿಟ್ಟು ಬೇರೆ ಮಾರ್ಗಕ್ಕೆ ಹೋಗ್ತಕ್ಕಂಥದ್ದು ಬೇಡ. ಒಂದಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಪ್ರಾರಂಭದ ಹಂತದಲ್ಲೇ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ನಿಮ್ಮ ಮನೆ ದೇವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಭಾನುವಾರ ಲಕ್ಷ್ಮೀ ವೆಂಕಟೇಶ್ವರರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಮಾರ್ಗ ಮಧ್ಯದಲ್ಲಿ ಯಾವುದೇ ರೀತಿ ಅಡೆತಡೆಗಳಾಗೋದಿಲ್ಲ. ಮಿಶ್ರ ಫಲದಲ್ಲಿ ಇವತ್ತಿನ ದಿವಸ ಕರ್ಕಾಟಕ ರಾಶಿ ಇರತಕ್ಕಂಥದ್ದೇ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಆದಷ್ಟು ಭಗವಂತನ ಮೇಲೆ ಭಾರ ಆಗ್ತಕ್ಕಂಥದ್ದು, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥ ವಿಚಾರವಾಗ್ಲೂ ಕೂಡ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಎಡುವತಕ್ಕಂಥದ್ದಿರುತ್ತೆ. ಜೋಪಾನ. ಇನ್ನು ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಆಗ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ, ಗೊಂದಲದಿಂದ ಏನೋ ಸೃಷ್ಟಿಯಾಗಿದೆ, ಆಗ್ತಕ್ಕಂಥ ಹೆಜ್ಜೆಯಲ್ಲಿ ಏನೋ ಎಡುತ್ತೀವಿ. ಆದರೆ ಭಾನುವಾರ ನಾವೆಲ್ಲರೂ ಕೂಡ ಕೇಳೋದೇನಪ್ಪ, ಒಂದಷ್ಟು ಸುಖ, ಶಾಂತಿ, ನೆಮ್ಮದಿ. ಆ ಒಂದು ನೆಮ್ಮದಿಯ ಜೊತೆ ಇವತ್ತಿನ ದಿವಸ ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಎದುರಿಸ್ತಕ್ಕಂಥದ್ದಿರುತ್ತೆ. ಜೋಪಾನ. ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಅಮೃತ ಮೃತ್ಯುಂಜಯನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ವಿಷ್ಣು ಪರಮಾತ್ಮನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ತಾವೆಲ್ಲರೂ ಕೂಡ ವಿಷ್ಣುವನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಯಾಕೆ ಅಂದರೆ ವಿಷ್ಣು, ಆ ಒಂದು ಭಗವಂತ ಮೃತ್ಯುಂಜಯ ಅಂದರೆ ನಮ್ಮ ಮೃತ್ಯುವನ್ನು ಜಯಿಸ್ತಕ್ಕಂಥದ್ದಾಗಲಿ, ಆ ಒಂದು ಮೃತ್ಯು ಅಂದ್ರೆ ಎಲ್ರಿಗೂ ಒಂದು ನಿಮಿಷ ಭಯ ಆಗೋಗುತ್ತೆ. ಆ ಒಂದು ಮೃತ್ಯು ದೋಷ ಇರತಕ್ಕಂಥ ಸಮಯದಲ್ಲಿ ನಾವು ಮೃತ್ಯುಂಜಯನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ರೆ, ಮೃತ್ಯು ಅನ್ನೋದು ಕೂಡ ಒಂದು ಆರೋಗ್ಯದ ಸಮಸ್ಯೆ ಅಂತಲೇ ಹೇಳ್ಬೋದು. ಆರೋಗ್ಯದಲ್ಲಿ ಏರುಪೇರು ಆದರೆ ನಾವೆಲ್ಲರೂ ಕೂಡ ಆ ಒಂದು ಮೃತ್ಯುವಿನ ಕೋಪಕ್ಕೆ ಗುರಿ ಆಗ್ತಕ್ಕಂಥದ್ದಿರುತ್ತೆ. ಈ ಒಂದು ವಿಚಾರಕ್ಕೆ ಬಂದಾಗ ಮೃತ್ಯುಂಜಯನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಅಮೃತ ಮೃತ್ಯುಂಜಯನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ನಾವು ಈ ಒಂದು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಆರೋಗ್ಯದ ಸಮಸ್ಯೆಗಳಲ್ಲೂ ಕೂಡ ಒಂದಷ್ಟು ಪಾರಾಗ್ತಕ್ಕಂಥದ್ದಿರುತ್ತೆ. ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೆ ಈ ಒಂದು ಮೆಡಿಸನನ್ನು, ಆ ಔಷಧವನ್ನು ಸ್ವೀಕರಿಸಿ ತಾವೆಲ್ಲರೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಂದಷ್ಟು ಸುಖ, ಶಾಂತಿ, ನೆಮ್ಮದಿಯನ್ನು ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ತಾವೇನೆಲ್ಲ ಕೆಲಸವನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀರೋ, ದೂರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಯಾವೆಲ್ಲ ಕೆಲಸವನ್ನು ನೀವು ಸಂಕಲ್ಪವನ್ನು ಮಾಡಿದ್ರೋ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನಿಮಗೊಂದು ಮಾರ್ಗದರ್ಶನ ಏನಪ್ಪ ಅಂದರೆ, ನೀವು ಯಾವ ಕೆಲಸ ಮಾಡಬೇಕಾದ್ರೂ ಕೂಡ ಅದರ ಬಗ್ಗೆ ಒಂದು ಆಧಾರವನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಈ ಆಧಾರ ಎಂಬತಕ್ಕಂಥ ವಿಚಾರಕ್ಕೆ ಬಂದಾಗ ಈ ಒಂದು ಭೂಮಿಯ ವಿಚಾರವಾಗಲಿ, ಇಲ್ಲಾಂದರೆ ಒಂದು ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥ ವಿಚಾರವಾಗಲಿ, ಈ ಒಂದು ವಿಚಾರಕ್ಕೆ ಬಂದಾಗ ಈ ಒಂದು ಆಧಾರ ಎಂಬತಕ್ಕಂಥದ್ದು ಬಹಳ ಉತ್ತಮ. ಆಧಾರವನ್ನು ಇಟ್ಕೊಳ್ಳಿ, ಆಧಾರವನ್ನು ಮರಿಬೇಡಿ. ನಿಜವಾಗ್ಲೂ ಇವತ್ತಿನ ದಿವಸ ಕನ್ಯಾ ರಾಶಿಯವರಿಗೆ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದಿದೆ, ಬಹಳ ವಿಶೇಷವಾಗಿರ್ತಕ್ಕಂಥದ್ದಿದೆ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಮನೆ ದೇವರನಲ್ಲಿ ಸಂಕಲ್ಪವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ಉಳಿದಿರತಕ್ಕಂಥ 6 ರಾಶಿಗಳ ಭವಿಷ್ಯತನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇಂದಿನ ಭಾಗದಲ್ಲಿ ಮೊದಲಿರ್ತಕ್ಕಂಥ 6 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಉಳಿದಿರ್ತಕ್ಕಂಥ 6 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿದೆ. ಆದರೆ ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ ಸ್ವಲ್ಪ ಜೋಪಾನ, ಆದಷ್ಟು ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ, ಜೋಪಾನ. ಈ ಒಂದು ಸಮಯದಲ್ಲಿ ತಾವೆಲ್ಲರೂ ಕೂಡ ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥ ವಿಚಾರವಾಗಲಿ, ಹಣಕಾಸಿನ ಬಗ್ಗೆ ಮಾತಾಡ್ತಕ್ಕಂಥದ್ದಾಗಲಿ, ಇಲ್ಲೇ ಇನ್ನೇನೋ ಶುಭ ಕಾರ್ಯ ಮಾಡಬೇಕು, ಇನ್ನೇನೋ ಒಂದು ಹೊಸ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿ ಅದರ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥದ್ದಾಗಲಿ ಯಾವುದಕ್ಕೂ ಕೂಡ ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದಲ್ಲ, ಜೋಪಾನ. ಇದರೆಲ್ಲದಕ್ಕೂ ಕೂಡ ಇವತ್ತೊಂದು ದಿವಸ ಆ ಒಂದು ಸಮಯದಲ್ಲಿ ಪ್ರಾರಂಭದ ಹಂತದಲ್ಲಿರ್ತಕ್ಕಂಥ 8 ರಿಂದ 2 ಬೆಳಗ್ಗೆ 8 ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಆ ಒಂದು ಸಮಯದಲ್ಲಿ ತಡೆ ಹಾಕಿ ಅದನ್ನು ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. 2 ಗಂಟೆ ಆದ ನಂತರ ಬಹಳ ಅದ್ಭುತಕರವಾಗಿದೆ, ಬಹಳ ವಿಶೇಷವಾಗಿದೆ. ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ದುರ್ಗಾ ಪರಮೇಶ್ವರಿ ದುರ್ಗಾದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ನಿರಂತರವಾಗಿ ಪಠನೆ ಮಾಡಿ ಆ ಒಂದು ಸಮಯದಲ್ಲಿ ಬರ್ತಕ್ಕಂಥ ಆ ಒಂದು ದೋಷಗಳಿಂದ ದೂರ ಹಾಕ್ತೀರಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ದುಡ್ಡು ಕಾಸಿನ ವಿಚಾರವಾಗಿ ಮಾತಾಡ್ತಕ್ಕಂಥದ್ದಾಗಲಿ, ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ, ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ ಮಾತ್ರ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ ಗುರುಗಳೇ. ಭಾನುವಾರ, ಯಾಕೆಂದರೆ ವಾರದ ಇಡೀ ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಭಾನುವಾರ ಒಂದಷ್ಟು ಕೆಲಸಗಳಿಗೆ ಒಂದು ಫುಲ್ ಸ್ಟಾಪ್ ಅನ್ನು ಇಟ್ಟು ಅದಾದ್ಮೇಲೆ ಮುಂದಿನ ವಾರದಿಂದ ಕೆಲಸವನ್ನ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೇವೆ. ಭಾನುವಾರ ಇವತ್ತಿನ ದಿವಸ ನೀವು ದಿನ ಚೆನ್ನಾಗಿಲ್ಲ ಮಾಡಬೇಡಿ ಅಂತ ಹೇಳಿದ್ರೆ ಒಂಥರ ಅತಂತ್ರ ಪರಿಸ್ಥಿತಿ ಆಗೋಗುತ್ತೆ ಗುರುಗಳೇ. ಇದಕ್ಕೆ ಬೇರೆ ಏನಾದರೂ ಪರಿಹಾರ ಮಾರ್ಗ ಇದೆಯಾ ಅಂತ ಹೇಳಿದ್ರೆ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮಗೆ ಇವತ್ತಿನ ದಿವಸ ಪರಿಹಾರ ಮಾರ್ಗ ಏನಪ್ಪಾ ಅಂದರೆ, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಭಾನುವಾರ ಪ್ರತಿಯೊಬ್ಬರೂ ಕೂಡ ಫ್ರೀಯಾಗಿರ್ತೀವಿ. ಇವತ್ತಿನ ದಿವಸ ತಾವು ಈಶ್ವರನನ್ನ ಪ್ರಾರ್ಥನೆಯನ್ನು ಮಾಡಿ ಆದಷ್ಟು ನಿಮ್ಮ ಲಲಾಟದಲ್ಲಿ ವಿಭೂತಿ ರಾರಾಜಿಸ್ತಾ ಇರಬೇಕಂದ್ರೆ ನಿಮ್ಮ ಲಲಾಟದ ಮಧ್ಯದಲ್ಲಿ ಪರಮೇಶ್ವರನ ಅನುಗ್ರಹದಿಂದ ಬಂದಿರತಕ್ಕಂಥ ಆ ಒಂದು ವಿಭೂತಿ, ಅಲ್ಲಿ ಭಗವಂತನ ಪ್ರಸಾದ ವಿಭೂತಿಯನ್ನು ನಿಮ್ಮ ಲಲಾಟದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇವತ್ತಿನ ದಿವಸ ಪರಮೇಶ್ವರಿಗೆ ನೈವೇದ್ಯವಾಗಿ ಬಾಳೆಹಣ್ಣನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕೂಡ ಒಂದಷ್ಟು ಮಟ್ಟಿಗೆ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ ಧನುರ್ಲಗ್ನ. ಧನುರ್ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥಿರುತ್ತೆ. ಇವತ್ತಿನ ದಿವಸ ಅನುಗ್ರಹವೇನೋ ಇದೆ. ಭಾನುವಾರ ತಾವೆಲ್ಲರೂ ಕೂಡ ನೀವು ಕೇಳ್ಕೊಳ್ತಕ್ಕಂಥದ್ದೇನಪ್ಪ, ಒಂದಷ್ಟು ಸುಖ ಶಾಂತಿ ನೆಮ್ಮದಿ. ಆ ಸುಖ ಶಾಂತಿ ನೆಮ್ಮದಿ ಇವತ್ತಿನ ದಿವಸ ನಿಮಗಾಗಿರ್ತಕ್ಕಂಥದ್ದಿದೆ. ತಾವೆಲ್ಲೂ ಬೇಕಾದರೂ ಹೋಗಿ, ಎಲ್ಲಿಗೆ ಬೇಕಾದರೂ ಬನ್ನಿ. ಧನುರ್ರಾಶಿಯಲ್ಲಿರ್ತಕ್ಕಂಥವ್ರು ಧನುರ್ಮಾಸ ಅಂದ್ರೇ ಧನುರ್ರಾಶಿ ನೋಡಿ. ಧನುರ್ಮಾಸದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ನಾನು ನಿಮ್ಗೆಲ್ರಿಗೂ ಕೂಡ ಹೇಳ್ತೀನಿ ಅಂತ ಹೇಳಿದ್ದೆ. ಧನುರ್ಮಾಸದಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಸೂರ್ಯ ಒಂದೊಂದು ತಿಂಗಳು ಕೂಡ ಒಬ್ಬೊಬ್ಬರ ಮನೆಯಲ್ಲಿದ್ದು ಬರ್ತಾನಂತೆ. ಆ ಒಂದು ವಿಚಾರಕ್ಕೆ ಬಂದಾಗ ಈ ಬಾರಿ ಧನುರ್ರಾಶಿಯಲ್ಲಿ ಸೂರ್ಯ ಬಂದಿರತಕ್ಕಂಥದ್ದಿದೆ. ಒಂದು ತಿಂಗಳು, ಈ ಒಂದು ಮಾಸ ಸೂರ್ಯ ಸಂಪೂರ್ಣವಾಗಿ ಧನುರ್ರಾಶಿಯಲ್ಲಿರುವ ಕಾರಣದಿಂದ ಇದನ್ನು ಧನುರ್ಮಾಸ ಅಂತಲೂ ಕರೀತಕ್ಕಂಥದ್ದಿದೆ. ಧನುರ್ಮಾಸ ಅನ್ನೋದು ಕರೀಲಿಕ್ಕೆ ಅದಕ್ಕೋಸ್ಕರನೇ ಧನುರ್ಮಾಸ ಅಂತ ಏನಕ್ಕೆ ಕರೀತಾರೆ, ನಿಮ್ಮ ಆ ಒಂದು ರಾಶಿಯ ಒಳಗಡೆ ಸೂರ್ಯ ಸಂಪೂರ್ಣವಾಗಿ 1 ತಿಂಗಳ ಕಾಲ ಅಂದರೆ 30 ದಿವಸಗಳ ಕಾಲ ನಿಮ್ಮ ಆ ಒಂದು ರಾಶಿಯಲ್ಲೇ ಇರ್ತಕ್ಕಂಥವ್ರು ಇರ್ತಾರೆ ಸೂರ್ಯ. ಆ ಒಂದು ವಿಚಾರಕ್ಕಾಗಿ ಧನುರ್ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಈ ಭಾನುವಾರ ಬಹಳ ಸ್ಟಾರ್ ಇದೆ, ಸೂಪರ್ ಆಗಿದೆ. ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಒಳಿತಿನಡೆ ಆಲೋಚನೆಯನ್ನು ಮಾಡಿ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನ ಕಾರ್ಯಸಿದ್ಧಿ ಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಪ್ರಾರಂಭದಲ್ಲಿ ಬಹಳ ವೇಗವಾಗಿ ತಾವು ಮುಂದೆ ಹೋದ್ರೂ ಕೂಡ ಅಂತ್ಯದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದಿರುತ್ತೆ ಜೋಪಾನ. ಪ್ರಾರಂಭದ ಹಂತದಲ್ಲಿ ನಿಮ್ಗಿರ್ತಕ್ಕಂಥ ಆ ಒಂದು ಆಸಕ್ತಿಯನ್ನ ಅಂತ್ಯದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಇನ್ನೇನು ಕೆಲಸ ಕಾರ್ಯಸಿದ್ಧಿ ಆಗುವ ಸಮಯದಲ್ಲಿ ತಾವು ಕೈ ಬಿಟ್ಬಿಡ್ತೀರಿ. ಏನಪ್ಪಾ ಅಂದ್ರೆ ಕೆಲಸ ಅದ್ರ ಪಾಡಿಗೆ ಅದಾಗುತ್ತೆ ಬಿಡಪ್ಪ, ಮುಂದೆ ಏನು ಅಂತ ಹೇಳಿ ತಾವು ಈ ಕೆಲಸವನ್ನ ಕಂಪ್ಲೀಟ್ ಮಾಡಿದ್ರೆ ಮುಂದೆ ಹೋಗ್ತೀರಾ, ಅಲ್ಲಿ ಇಡುವತಕ್ಕಂಥದ್ದಿರುತ್ತೆ ಜೋಪಾನ. ಯಾವ ಒಂದು ಕೆಲಸ ಮಾಡಬೇಕು ಅಂತಿದ್ದೀರೋ, ಯಾವ ಒಂದು ಕೆಲಸದ ಬಗ್ಗೆ ಸಂಕಲ್ಪವನ್ನು ಮಾಡ್ಬೇಕಂತಿದ್ದೀರೋ, ಇಲ್ಲ ಯಾವ ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡ್ಬೇಕಂತಿದ್ದೀರೋ, ಆ ಒಂದು ವಿಚಾರಕ್ಕೆ ಪ್ರಾರಂಭದ ಇಂತ ಹಿಡಿದು ಆ ಒಂದು ಕೆಲಸ ಕಾರ್ಯಸಿದ್ಧಿ ಆಗುವವರೆಗೂ ಕೂಡ ಅಷ್ಟೇ ಒಂದು ಮನಸ್ಥಿತಿಯಿಂದ, ಅಷ್ಟೇ ಒಂದು ಸಂಕಲ್ಪದಿಂದ, ಅಷ್ಟೇ ಒಂದು ಆಸಕ್ತಿಯುಕ್ತರಾಗಿ ಆ ಒಂದು ಕೆಲಸವನ್ನು ಮಾಡಬೇಕು. ಆ ಎಲ್ಲೂ ಕೂಡ ಮಧ್ಯದಲ್ಲಿ, ಕೆಲಸದ ಮಧ್ಯದಲ್ಲಿ ಕೈ ಬಿಡಬೇಡಿ. ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಸಾಕಷ್ಟು ಜನ ಬರ್ತಾರೆ, ಸಾಕಷ್ಟು ವಿರೋಧಗಳು ಎದುರಾಗುತ್ತೆ. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಶನೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಮ್ಗೆ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿನ ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಬೆಳಗ್ಗೆ ಎದ್ದಾಗಲಿಂದನೇ ಕುಟುಂಬದಲ್ಲೂ ಕೂಡ ಸಾಕಷ್ಟು ಕಲಹಗಳು ಉಂಟಾಗಿರ್ತಕ್ಕಂಥದ್ದಿದೆ. ಭಾನುವಾರ ಒಂದು 10 ನಿಮಿಷ ನೆಮ್ಮದಿಯಾಗಿ ವಾಸ್ತವಗೃಹದಲ್ಲಿ ಮಲ್ಗೋಣ ಅಂದರೆ ಆ ಒಂದು ನೆಮ್ಮದಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದಿದೆ. ಒಂದು ರೀತಿ ಹೇಳಬೇಕು ಅಂದರೆ ಆ ಒಂದು ಸಮಯದಲ್ಲಿ ಜಗಳ ಆಡಬೇಕು ಅಂತ ತಾವು ಯಾರನ್ನು ಕೂಡ ಜಗಳ ಆಡೋದಿಲ್ಲ. ವಿನಾಕಾರಣ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನ ತಗೊಂಡು, ಆ ಸಮಯದಲ್ಲಿ ಬೇಡವಾಗಿರ್ತಕ್ಕಂಥ ವಿಚಾರಗಳನ್ನ ತಗೊಂಡು, ಇಲ್ಲ ಇನ್ನೊಬ್ರು ಯಾರೋ ಮನೆ ಸುದ್ದಿ ತಗೊಂಬಂದು ನೀವು ಜಗಳ ಆಡ್ಲಿಕ್ಕೆ ಶುರು ಮಾಡ್ಬಿಟ್ಟಿರ್ತೀರಿ. ನಮ್ಮನೆ ಸುದ್ದಿ ನಾವು ನೋಡ್ಕೊಳ್ಳೋದಿಲ್ಲ. ಪಕ್ಕದ ಮನೆಯಲ್ಲಿ ಏನೋ ಆಗ್ತಾ ಇದೆ ಅಂದ್ರೆ ಅವ್ರ ಮನೇಲಿ ಇರ್ತಕ್ಕಂಥ ತಗೊಂಬಂದು ಇಲ್ಲಿ ಇಡೋದು. ಇಲ್ಲಿ ಇನ್ನು ಮನೆಯಲ್ಲಿ ಗಂಡಸರು ನಾವೇನ್ ಮಾಡ್ತೀವಿ, ನೀ ಅವ್ರ ಮನೆ ಸುದ್ದಿ ತಗೊಂಬಂದು ನನ್ನ ಹತ್ರ ಯಾಕಮ್ಮ ಇಡ್ತೀವಿ ಅಂತೇಳಿ ನಾವು ಜಗಳ ಶುರು ಮಾಡ್ತೀವಿ. ಇದೆಲ್ಲವೂ ಕೂಡ ಎದುರಾಗ್ತಕ್ಕಂಥದ್ದಿರುತ್ತೆ. ಮನೆಯಲ್ಲಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳು ತಾವು ಕೂಡ ಸ್ವಲ್ಪ ಸೌಮ್ಯವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ನಿಮ್ಮ ಮನಸ್ಥಿತಿನೂ ಕೂಡ ಎಲ್ಲೋ ಒಂದು ಕಡೆ ಉದ್ವೇಗಕ್ಕೆ ಹೋಗ್ತಕ್ಕಂಥದ್ದಿರುತ್ತೆ. ಜೋಪಾನ. ವಿನಾಕಾರಣ ಜಗಳವಾಗ್ತಕ್ಕಂಥದ್ದಿರುತ್ತೆ. ತಮಗೂ ಕೂಡ ಜಗಳ ಮಾಡಬೇಕು ಅಂತ ಯಾರೂ ಕೂಡ ಮುಂದೆ ಬರೋದಿಲ್ಲ. ನೆಮ್ಮದಿಯಾಗಿರ್ಬೇಕು ಅಂದ್ಕೊಂಡಿರ್ತೀರಿ, ಆದರೆ ತಾವು ಎಲ್ಲೋ ಆಗ್ತಕ್ಕಂಥ ಸಣ್ಣ ಪುಟ್ಟ ತಮಾಷೆಗಳಿಗೂ ಕೂಡ ತಾವು ವಿಕೋಪಕ್ಕೆ ಹೋಗ್ತಕ್ಕಂತಿರ್ತೀರಿ. ಜೋಪಾನ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಭಾನುವಾರ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ತಾವೆಲ್ಲರೂ ಕೂಡ ಚಂದ್ರಶೇಖರನನ್ನ ಪ್ರಾರ್ಥನೆಯನ್ನು ಮಾಡಿ ಶ್ರದ್ಧಾಭಕ್ತಿಯಾಗಿ ಮನಸ್ಸಿನ ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ಳಿಕ್ಕೆ ಚಂದ್ರಶೇಖರ ಕಾರಣ. ಅಂತಹ ಮನಸ್ಕಾರಕ ಚಂದ್ರನನ್ನ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ನಿಮ್ಮ ಮನೆದೇವರ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಭಾನುವಾರ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಒಂದಷ್ಟು ಸುಖ ಶಾಂತಿ ನೆಮ್ಮದಿ ಆಗಲಿ, ಪ್ರತಿಯೊಂದನ್ನು ಕೂಡ ನಿಮಗೆ ದಯಪಾಲಿಸಿರ್ತಕ್ಕಂಥದ್ದೇ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಇನ್ನ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನೋ ನಾವು ತಿಳ್ಕೊಂಡ್ವಿ. ಇದಾದ ಮೇಲೆ ಧನುರ್ಮಾಸ ಅಂತ ನಾನೆಲ್ಲರೂ ಕೂಡ ಹೇಳಿದೆ. ಈ ಒಂದು ಧನುರ್ಮಾಸ ಅಂದರೆ ಸಾಕಷ್ಟು ಚಳಿಗಾಲ. ಧನುರ್ಮಾಸದಲ್ಲಿ ಚಳಿ ಅಂದರೆ ಸಾಕಷ್ಟು ಇರ್ತಕ್ಕಂಥದ್ದಿದೆ. ಚಳಿಯ ಸಾಂದ್ರತೆಗಳು ಸಾಕಷ್ಟು ಇರ್ತಕ್ಕಂಥದ್ದಿದೆ. ಆ ಒಂದು ವಿಚಾರಕ್ಕೆ ಬಂದಾಗ ಧನುರ್ಮಾಸ ಅಂದ್ರೆ ಒಂದು ಚೂರು ಚಳಿ. ಆಮೇಲೆ ಈ ಒಂದು ಧನುರ್ಮಾಸದಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ಧನುರ್ಮಾಸದಲ್ಲಿ ನಕ್ಷತ್ರಗಳಿರ್ತಕ್ಕಂಥ ಸಮಯದಲ್ಲಿ ಮಾತ್ರ ದೇವರಿಗೆ ಆ ಮಾತ್ರ ಎಂಬತಕ್ಕಂಥದ್ದಿಂದ ನಕ್ಷತ್ರಗಳಿರ್ತಕ್ಕಂಥ ಸಮಯದಲ್ಲಿ, ನಕ್ಷತ್ರಗಳು ಕಾಣಿಸ್ತಕ್ಕಂಥ ಸಮಯದಲ್ಲಿ ಭಗವಂತನಿಗೆ ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ದಾಗಲಿ, ಬಹಳ ಮುಖ್ಯವಾಗಿ ನೈವೇದ್ಯ ಮಾಡ್ತಕ್ಕಂಥದ್ದಾಗಲಿ ಬಹಳ ಪ್ರಮುಖ. ಆ ಒಂದು ವಿಚಾರವಾಗಿ ಧನುರ್ಮಾಸದಲ್ಲಿ ಆದಷ್ಟು ನಕ್ಷತ್ರಗಳಿರ್ತಕ್ಕಂಥ ಸಮಯದಲ್ಲಿ, ನಕ್ಷತ್ರಗಳು ಕಾಣಿಸ್ತಕ್ಕಂಥ ಸಮಯದಲ್ಲಿ, ನಕ್ಷತ್ರಗಳು ಉದ್ಭವ ಆಗಿರ್ತಕ್ಕಂಥ ಸಮಯದಲ್ಲಿ ನಾವು ಭಗವಂತನಿಗೆ ನೈವೇದ್ಯವನ್ನು ಮಾಡ್ತೀವಿ. ಸಾಕಷ್ಟು ನೈವೇದ್ಯವನ್ನು ಮಾಡ್ತೀವಿ. ಉಗ್ಗಿ ನೈವೇದ್ಯ ಅಂತ ಮಾಡ್ತೀವಿ ನಾವೆಲ್ಲರೂ ಕೂಡ. ಆ ಒಂದು ಉಗ್ಗಿಯನ್ನು ಮಾಡಿದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀವಿ. ಮಾತಾಡಲಿಕ್ಕೆ ಇನ್ನೂ ಸಾಕಷ್ಟು ಇದೆ. ಮುಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದೃಶ್ಯವೊಂದನ್ನು ತೋರಿಸಬೇಕಾಗಿದೆ. ಅದೇನು ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟೆ. ಇನ್ನು ಬಹಳ ವಿಶೇಷವಾಗಿ ಈ ಒಂದು ತ್ರಿಫಲ ಎಂಬತಕ್ಕಂಥದ್ದು ಔಷಧಿ, ತ್ರಿಫಲ ಔಷಧಿಯ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟೆ. ಹೆಣ್ಣು ಮಕ್ಕಳಿಗೆ ಬಹಳ ಹೆಲ್ಪ್ಫುಲ್ಲು, ಬಹಳ ಉಪಯೋಗಕಾರಿ. ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗೆ ಹಲ್ಲಿನ ಸಮಸ್ಯೆ ಇರತಕ್ಕಂಥವ್ರು ನಿಮಗೆ ಬಹಳ ಉಪಕಾರಿ. ಇನ್ನು ಈ 5 ರೀತಿಯ ಕ್ಯಾನ್ಸರ್ ರೋಗವನ್ನು ದೂರ ಮಾಡ್ತಕ್ಕಂಥದ್ದಿರುತ್ತೆ ಈ ಒಂದು ಔಷಧ.
2 ಚಿಟಿಕೆ ದೇಹದೊಳಗಡೆ ಸೇವಿಸ್ತಕ್ಕಂಥದ್ದು, ನೀರು ಕುಡಿತಕ್ಕಂಥದ್ದು, ಇದನ್ನು ಮಾಡ್ತಕ್ಕಂಥದ್ದು, ಇದನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಒಂದು ಪರಿಚಯವನ್ನು ಮಾಡಿಕೊಟ್ಟೆ. ಇನ್ನು ಶಬರಿಮಲೆ ಯಾತ್ರೆ, ಶಬರಿಮಲೆ ಅಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಪರಿಸ್ಥಿತಿ ಹೇಗಿದೆ ಅದೆಲ್ಲದರ ಬಗ್ಗೆನೂ ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ನರಸಿಂಹ ಸರಸ್ವತಿ ತೀರ್ಥರ ಜಯಂತ್ಯೋತ್ಸವ, ಅಂದರೆ ಜಯಂತಿ. ನರಸಿಂಹ ಸರಸ್ವತಿ ತೀರ್ಥರ ಜಯಂತಿ. ನರಸಿಂಹ ಸರಸ್ವತಿ ತೀರ್ಥರು ಅಂದರೆ ನಮ್ಗೆ ಯಾವ ಜ್ಞಾಪಕ ಬರುತ್ತೆ? ಗಾಣಗಾಪುರ ಅಂದರೆ ನಮ್ಮೆಲ್ರಿಗೂ ಕೂಡ ಮತ್ತೊಂದು ಜ್ಞಾಪಕ ಬರೋದೇನಪ್ಪ ಅಂದರೆ ದತ್ತಾತ್ರೇಯರ ಪಾದುಕೆಗಳು. ಅಂತಹ ಪಾದುಕೆಗಳು ದತ್ತಾತ್ರೇಯರ ಆ ಒಂದು ಮತ್ತೊಂದು ರೂಪ ಅಂತಲೇ ಹೇಳ್ಬೋದು ನರಸಿಂಹ ಸರಸ್ವತಿ ತೀರ್ಥರು. ಅಂತಹ ತೀರ್ಥರ ಜಯಂತಿ ಇರೋದ್ರ ಕಾರಣದಿಂದ ನಿಮ್ಮೆಲ್ರಿಗೂ ಕೂಡ ನಾವಿವತ್ತಿನ ದಿವಸ ಗಾಣಗಾಪುರ ಕ್ಷೇತ್ರದ ನರಸಿಂಹ ಸರಸ್ವತಿ ತೀರ್ಥರ ದರ್ಶನವನ್ನು ಮಾಡಿಸ್ಬೇಕು ಅಂತಲೇ ನಾವೆಲ್ಲರೂ ಕೂಡ ಚಿತ್ರೀಕರಿಸಿ ನಿಮ್ಮೆಲ್ಲರ ಮುಂದೆ ಕೂಡ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥದ್ದೇ ಈ ಒಂದು ಭಾನುವಾರದ ಕಾರ್ಯಕ್ರಮ. ನಿಜಕ್ಕೂ ಹೇಳಬೇಕಂದ್ರೆ ಭಾನುವಾರದ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಕ್ಕಂಥ ನನಗೂ ಒಂದು ಅದೃಷ್ಟ, ಅದನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಿಮಗೂ ಒಂದು ಅದೃಷ್ಟ. ಈ ಒಂದು ನರಸಿಂಹ ಸರಸ್ವತಿ ತೀರ್ಥರ ಈ ಒಂದು ಜಯಂತಿಯ ಸಮಯದಲ್ಲಿ ಅವರನ್ನು ದರ್ಶನವನ್ನು ಮಾಡತಕ್ಕಂಥದ್ದು ಇನ್ನಷ್ಟು ಅದೃಷ್ಟವೇ ಅದೃಷ್ಟ ಅಂತಲೇ ಹೇಳಬಹುದು. ಆ ಒಂದು ವಿಚಾರಕ್ಕೆ ಬಂದಾಗ ನಿಮ್ಮೆಲ್ರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಬೇಕು. ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಈ ಒಂದು ವಿಚಾರಕ್ಕೆ ಬಂದಾಗ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದ ನಮಗೆ ಬೇಕು. ಅದಕ್ಕೋಸ್ಕರ ಗುರುಗಳ ಆ ಒಂದು ದೃಶ್ಯವನ್ನು ನೀವೆಲ್ಲರಿಗೂ ಕೂಡ ತೋರಿಸ್ಬೇಕು ಅಂತಾನೆ ಗಾಣಗಾಪುರ ಕ್ಷೇತ್ರದಲ್ಲಿ ಚಿತ್ರೀಕರಿಸಿರ್ತಕ್ಕಂಥ ಒಂದಷ್ಟು ದೃಶ್ಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೇನೆ. ಗುರುಗಳ ದರ್ಶನವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ಶ್ರೀ ಗುರುದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯ ಗಾಣಗಾಪುರದಲ್ಲಿ ನಾವಿದ್ದೇವೆ. ಗಾಣಗಾಪುರದಲ್ಲಿರ್ತಕ್ಕಂಥ ಹರಿಹರ ಬ್ರಹ್ಮಾದಿಗಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅದರಲ್ಲೂ ನರಸಿಂಹ ಸರಸ್ವತಿಯವರ ವಿಶೇಷವಾಗಿರ್ತಕ್ಕಂಥ ನಿರ್ಗುಣ ಪಾದುಕೆಗಳ ಸಹಿತ ನಾವಿಲ್ಲಿ ದರ್ಶನ ಮಾಡಬಹುದು. ಏನೇ ಆದರೂ ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ದತ್ತರ ಕೃಪೆ ಸರ್ವರಿಗೂ ಸಮಸ್ತರಿಗೂ ಸಹಿತ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಗುರು ಪ್ರಾರ್ಥನೆ, ಗುರು ಔಪಾಸನೆ, ಗುರುವಿನ ಅನುಗ್ರಹ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ನರಸಿಂಹ ಸರಸ್ವತಿಯ ದಿವ್ಯ ಸಾನ್ನಿಧ್ಯದಲ್ಲಿ ನಿರ್ಗುಣ ಪಾದುಕೆಗಳನ್ನು ಸಹಿತ ನಾವು ದರ್ಶನ ಮಾಡಬಹುದು. ಆದರೆ ಆ ದರ್ಶನ ಭಾಗ್ಯ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತ. ಇಲ್ಲಿ ನಡೀತಕ್ಕಂಥ ತ್ರಿಕಾಲ ಅನುಷ್ಠಾನ, ನಿರಂತರವಾಗಿ ಭಕ್ತರಿಗೆ ದಾಸೋಹ, ಹಾಗೆ ಭಗವಂತ ಭಕ್ತರಿಗೆ ವಿಶೇಷವಾಗಿ ಬರ್ತಕ್ಕಂಥ ಭಕ್ತರು ತಮ್ಮ ತಮ್ಮ ಮನೋಕಾಮನೆಗಳನ್ನು ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ದತ್ತರ ವಾಸವಾಗಿರ್ತಕ್ಕಂತಹ ಈ ಗರ್ಭಗುಡಿಯ ಚಿಕ್ಕದಾದಂತಹ ಪುಟ್ಟದಾದಂತಹ ಈ ಕಿಂಡಿಯಲ್ಲೇ ಭಗವಂತನ ದರ್ಶನ ಮಾಡುವಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ದತ್ತ ಮಹಾರಾಜರು ಇಂದಿಗೂ ಸಹಿತ ಇಲ್ಲಿಗೆ ಬಂದು ಭಗವಂತನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇಲ್ಲಿದೆ. ಜೊತೆಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ವಿಶೇಷವಾದಂಥ ಪ್ರಸಾದವನ್ನು ಕರುಣಿಸ್ತಾ ಇದ್ದಾರೆ. ಭಗವಂತನ ದರ್ಶನ ಎಲ್ಲರಿಗೂ ಸಿಗ್ತಕ್ಕಂತಹದ್ದು. ಗುರುವಿನ ಅನುಗ್ರಹ ಹೊಂದಿದ್ರೆ ಸರ್ವವೂ ಸಕಲವೂ ಸಹಿತ ಸಿಕ್ಕಂತೆ. ಗುರುವಿನ ಪ್ರಾರ್ಥನೆ ಮಾಡೋಣ. ಜೈ ಗುರುದತ್ತ. ಆ ಗುರು ದತ್ತಾತ್ರೇಯರ ಅನುಗ್ರಹ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಒಳ್ಳೆಯದಾಗಲಿ. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ರಂಗಗುರುವಿನ ಪ್ರೇರಣೆಯಿಂದ ನರಸಿಂಹ ಸರಸ್ವತಿಗಳಿಂದ ಬ್ರಹ್ಮ ರಾಕ್ಷಸನಿಗೂ ಸಹಿತ ಮೋಕ್ಷ ಸಿಕ್ಕಂಥ ಸ್ಥಳ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಬೃಹತ್ ಮಟ್ಟದ ವೃಕ್ಷ ಅಂದರೆ ಅದು ಅಶ್ವತ್ಥ ವೃಕ್ಷ.
ಅಂತಹ ಅಶ್ವತ್ಥ ವೃಕ್ಷದಲ್ಲಿ ಬ್ರಹ್ಮರಾಕ್ಷಸನ ವಾಸವಾಗಿದ್ದಾಗ ಆ ಬ್ರಹ್ಮರಾಕ್ಷಸನಿಗೂ ಸಹಿತ ಮೋಕ್ಷ ಕೊಟ್ಟಂಥ ಸಾನ್ನಿಧ್ಯ ಈ ಒಂದು ವೃಕ್ಷ ಅಂತ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಸಾನ್ನಿಧ್ಯ ಗಾಣಗಾಪುರದಲ್ಲಿ ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದರೂ ಒಮ್ಮೆ ಬಂದು ಗುರುಗಳ ದರ್ಶನ ಮಾಡಿದ್ರೆ ಅವರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಅಂತ ಹೇಳ್ತಾರೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಗಾಣಗಾಪುರ ಗುರು ದತ್ತ ಮಹಾಕ್ಷೇತ್ರ. ಶ್ರೀಮದನಂತ ಶ್ರೀ ವಿಭೂಷಿತ